श्रीमद्भगवद्गीता एकादशोऽध्यायः विश्वरूपसंदर्शनयोगः। 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ನೋಡ್ತಾ ಇದ್ದೀವಿ ನಾವು. ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಣಃ. ನನ್ನ ಯಾವ ಚತುರ್ಭುಜ ರೂಪವನ್ನು ನೀನು ನೋಡ್ತಾ ಇದ್ದೀಯೋ ಇದರ ದರ್ಶನವು ತುಂಬಾ ದುರ್ಲಭ, ಸುಲಭ ಅಲ್ಲ, ದುರ್ಲಭವಾಗಿದೆ. ದೇವತೆಗಳು ಸಹ ಈ ರೂಪದ ದರ್ಶನ ಮಾಡ್ಬೇಕಂತೇಳಿ ಆಕಾಂಕ್ಷೆಯನ್ನ ಮಾಡ್ತಾರೆ, ಇಷ್ಟಪಡ್ತಾರೆ, ನೋಡ್ಬೇಕು ಅಂತೇಳಿ ಅವರು ಕೂಡ ಕೋರ್ತಾ ಇರ್ತಾರೆ. ದೇವತೆಗಳು ಸಹ ಅಂದ್ರೇನು, ಆ ಚತುರ್ಭುಜ ರೂಪದ ದುರ್ಲಭತೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನರ್ಥ, ನಾಹಂ ವೇದಯನ್ನ ತಪಸಾ ನದಾನೇನ ನಾಚೇದ್ಯಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾವತಿ ಮಾಮ್ಯತ. ಯಾವ ಪ್ರಕಾರವಾಗಿ ನೀನು ನನ್ನನ್ನ ನೋಡಿದ್ದೀಯೋ ಈ ಪ್ರಕಾರ ಚತುರ್ಭುಜ ರೂಪನಾದ ನನ್ನನ್ನ ವೇದಗಳಿಂದ, ತಪಸ್ಸಿನಿಂದ, ಜ್ಞಾನದಿಂದ ಮತ್ತು ಯಜ್ಞದಿಂದಲೂ ನೋಡಲಾಗುವುದಿಲ್ಲ. ಯಾವ ಪ್ರಕಾರವಾಗಿ ನನ್ನನ್ನು ನೋಡ್ತಾ ಇದೆಯೋ ಈ ಪ್ರಕಾರ ವೇದಗಳಿಂದ, ತಪಸ್ಸಿನಿಂದ, ಜ್ಞಾನದಿಂದ, ಯಜ್ಞದಿಂದ ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ವಿ. ಇವೆಲ್ಲ ಕೂಡ ದೈವಿ ಸಂಬಂಧಪಟ್ಟ ಕ್ರಿಯೆಗಳಲ್ವಾ, ಮತ್ತೆ ಯಾಕೆ ಹೇಳಿದ್ರ ಆ ಮಾತು ಅಂತ ಕೂಡ ನಿನ್ನೆ ವಿಚಾರ ಮಾಡಿ. ಯಜ್ಞೋದಾನಂ ತಪಸ್ಸೈವ ಪಾವನಾನಿ ಮನುಷ್ಯ. ಯಜ್ಞ, ದಾನ, ತಪಸ್ಸು ಇವೆಲ್ಲ ಕೂಡ ಮನುಷ್ಯನನ್ನ ಪಾವನವನ್ನಾಗಿ ಮಾಡ್ತದೆ, ಪವಿತ್ರನನ್ನಾಗಿ ಮಾಡ್ತದೆ ಅಂತ ಕೂಡ ನಾವು ಈಗಾಗಲೇ 9ನೇ 27ನೇ ಶ್ಲೋಕದಲ್ಲಿ ಕೂಡ ಹೇಳಿದ್ರು. ಏನಂತ, ನೀನ್ ಯಾವ ದಾನ ಮಾಡ್ತೀಯೋ, ಧರ್ಮ ಮಾಡ್ತೀಯೋ, ಇವೆಲ್ಲ ನನಗೆ ಅರ್ಪಣೆ ಮಾಡು ಅಂತಂದ್ರು. ಈ ರೀತಿ ಮಾಡೋದ್ರಿಂದ ನನ್ಗೇನು ಎಲ್ಲಾ ಕರ್ಮಗಳಿಂದ ಮುಕ್ತನಾಗಿದೆ ಅಂತ ಹೇಳಿದ್ರು, ಮತ್ತು ನನ್ನನ್ನೇ ಪಡೆಯುವೆ ಅಂತ ಕೂಡ ಹೇಳಿದ್ರು. ಇನ್ನು 17ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಮೋಕ್ಷ ಇಚ್ಛೆಯುಳ್ಳ ಪುರುಷರ ಮೂಲಕ ಮಾಡ್ತಕ್ಕಂತ ಯಜ್ಞ, ದಾನ, ತಪೋಕ್ರಿಯೆಗಳೆಲ್ಲ ಕೂಡ ಫಲೇಚ್ಛೆಯನ್ನು ಬಿಟ್ಟು ಮಾಡಲಾಗ್ತದೆ ಎನ್ನುವ ಮಾತು ಕೂಡ ಹೇಳಲಾಗಿದೆ. ಇದರಿಂದ ಯಜ್ಞ, ದಾನ, ತಪಗಳು ಮುಕ್ತಿಯಲ್ಲಿ ಮತ್ತು ಭಗವಂತನ ಪ್ರಾಪ್ತಿಯಲ್ಲಿ ಅವಶ್ಯಕವಾಗಿ ಕಾರಣಗಳಾಗಿವೆ. ಇವೆಲ್ಲ ಕೂಡ ಪರಮಾತ್ಮ ಪ್ರಾಪ್ತಿಯಲ್ಲಿ ಸಾಧನಗಳಾಗಿವೆ ಅನ್ನೋ ಮಾತನ್ನು ಹೇಳಿದ್ರು. ಆದ್ರೆ ಇಲ್ಲಿ ಏನ್ ಹೇಳ್ತಿದ್ದೀರಿ, ಚತುರ್ಭುಜ ರೂಪದ ದರ್ಶನವಾದರೂ ವೇದಾಧ್ಯಯನ, ಅಧ್ಯಾಪನ ಅದರಿಂದ ಆಗೋದಿಲ್ಲ ಅಂತ ಹೇಳಿ, ತಪ, ದಾನ ಮತ್ತು ಯಜ್ಞದಿಂದ ಕೂಡ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಪರಸ್ಪರ ಇವು ಒಂದಕ್ಕೊಂದು ವಿರೋಧಾಭಾಸ. ಅಲ್ಲೇನೋ 9ನೇ ಅಧ್ಯಾಯದಲ್ಲಿ, 17ನೇ ಅಧ್ಯಾಯದಲ್ಲಿ ಇವೆಲ್ಲ ಕೂಡ ಶ್ರೇಯಸ್ಸನ್ನ ಮಾಡ್ತಾವೆ ಅಂತ ಹೇಳಿದ್ರಿ. ಮತ್ತಿಲ್ಲೇನು ನನ್ನನ್ನು ನೋಡ್ಲಿಕ್ಕೆ ಆಗಲ್ಲ ಅವುಗಳಿಂದ ಅಂತ ಹೇಳಿದ್ರಿ. ಏನ್ ಈ ಮಾತಂತ ಹಾಕ್ಯ ಅನ್ನೋದನ್ನ ಕೂಡ ಹೇಳ್ತಾ, ಆದ್ರೆ ಇಲ್ಲಿ ಹೇಳ್ತಕ್ಕಂಥ ಭಾವನೆ ಬೇರೆ. 9ನೇ ಅಧ್ಯಾಯ ಮತ್ತು 17ನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ಭಾವನೆ ಬೇರೆ ಅನ್ನೋದನ್ನ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ರ ಮಾತಲ್ಲಿ ಯಾವುದೇ ಇಂದಿನ ಮುಂದೆ ಬರ್ತಕ್ಕಂಥ ವಿಷಯಗಳಿಗೆ ಇದೇನು ವಿರೋಧ ಅಲ್ಲ ಅನ್ನೋದನ್ನ ಸ್ಪಷ್ಟ ಮಾಡ್ತಾ, ಕರ್ಮಗಳು ಭಗವಂತನಿಗೆ ಅರ್ಪಿಸುವುದು ಅನನ್ಯ ಭಕ್ತಿ ಒಂದು ಅಂಗವೇ ಆಗಿದೆ. 50ನೇ ಶ್ಲೋಕದಲ್ಲಿ ಅನನ್ಯ ಭಕ್ತಿ ವರ್ಣನೆ ಮಾಡ್ತಾ ಮುಂದೆ ಭಗವಂತನ ಸ್ವಯಂ ಮತ್ಕರ್ಮ ಕೃತ್, ನನಗಾಗಿ ಕರ್ಮ ಮಾಡುವವನು ಆದ ಪ್ರಯೋಗ ಮಾಡಿದ್ದಾನೆ. ಮತ್ತು 54ನೇ ಶ್ಲೋಕದಲ್ಲಿ ಅನನ್ಯ ಭಕ್ತಿಯ ಮೂಲಕ ನನ್ನ ಈ ಸ್ವರೂಪವನ್ನು ನೋಡುವುದು, ತಿಳಿಯುವುದು, ಪಡೆಯುವುದು ಸಂಭವವಿದೆ ಎಂದು ಸ್ಪಷ್ಟ ಘೋಷಣೆ ಮಾಡಿದ್ದಾನೆ. ಆದ್ರಿಂದ ಇಲ್ಲಿ ನಿಷ್ಕಾಮ ಭಾವದಿಂದ ಭಗವದರ್ಥ ಮತ್ತು ಭಗವದರ್ಪಣ ಬುದ್ಧಿಯಿಂದ ಮಾಡಲ್ಪಟ್ಟ ಯಜ್ಞ, ದಾನ, ತಪ ಮೊದಲಾದ ಕರ್ಮಗಳು ಭಕ್ತಿಯ ಅಂಗವಾಗಿರುವ ಕಾರಣ ಇವೆಲ್ಲ ಭಕ್ತಿಯ ಅಂಗಗಳೇ. ಇವೆಲ್ಲ ಕೂಡ ಭಕ್ತಿಯ ಅಂಗವಾಗಿರುವ ಕಾರಣ ಭಗವಂತನ ಪ್ರಾಪ್ತಿಯಲ್ಲಿ ಕಾರಣಗಳಾಗಿದ್ದಾವೆ. ಎಲ್ಲ ಭಕ್ತಿಯ ಅಂಗಗಳೇ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಭಗವಂತ ಪ್ರಾಪ್ತಿಗೆ ಕಾರಣಗಳಾಗಿದೆ ಇಲ್ಲ ಅಂತ. ಆದರೆ
ಸಕಾಮ ಭಾವದಿಂದ ಮಾಡಲ್ಪಟ್ಟರೆ ಇಲ್ಲವೆಂದು ತಿಳಿದುಕೊಳ್ಳಬೇಕು. ಈ ಸೂಕ್ಷ್ಮತೆ. ಯೋಗ ಕರ್ಮಸು ಕೌಶಲ ಏನು, ಯಜ್ಞ ದಾನ ತಪ ಇವೆಲ್ಲ ಕೂಡ ಭಕ್ತಿ ಅಂಗಗಳೇ, ಪರಮಾತ್ಮನ ಪ್ರಾಪ್ತಿಯಲ್ಲಿ ಇವೆಲ್ಲ ಕೂಡ ಸಾಧನೆಗಳೇ ಇಲ್ಲ ಅಂತ. ಆದ್ರೆ ಒಂದ್ ವೇಳೆ ಅವೆಲ್ಲ ಸಕಾಮವಾಗಿ ಮಾಡಲ್ಪಟ್ಟರೆ ಅದ್ರ ಫಲನೇ ಬೇರೆ ಆಯ್ತದೆ. ಸಕಾಮ ಮಾಡಿಬಿಟ್ರೆ ಇದನ್ನು ಪರಮಾತ್ಮನ ಪ್ರಾಪ್ತಿಯಲ್ಲಿ ಸಾಧನೆಗಳಾಗುವುದಿಲ್ಲ. ಯಾವಾಗ? ಒಂದು ವೇಳೆ ಇವೆಲ್ಲವನ್ನ ಸಕಾಮವಾಗಿ ಮಾಡಲ್ಪಟ್ಟರೆ, ಒಂದು ಫಲದ ಇಚ್ಛೆಯಿಂದ ಯಜ್ಞ ದಾನ ತಪ ವೇದಾಧ್ಯಯನ ಕೂಡ, ವೇದಾಧ್ಯಯನ ಆಗಿರ್ಲಿ, ತಪಸ್ಸಾಗ್ಲಿ, ದಾನ ಆಗ್ಲಿ, ಯಜ್ಞ ಇವೆಲ್ಲ ಕೂಡ ಒಂದು ವೇಳೆ ಸಕಾಮತೆಯಿಂದ ಒಂದು ಫಲವನ್ನ ಇಚ್ಛೆ ಮಾಡಿ ಒಂದು ಫಲಕ್ಕಾಗಿ ಮಾಡಲ್ಪಟ್ಟಿದ್ದಾದ್ರೆ ಅದರಿಂದ ಪರಮಾತ್ಮ ಪ್ರಾಪ್ತಿಗೆ ಸಂಬಂಧಪಟ್ಟ ಸಾಧನೆಗಳು ಇವು ಆಗ್ಲಿಕ್ಕಿಲ್ಲ. ಪರಮಾತ್ಮನಿಗೆ ಸಂಬಂಧಪಟ್ಟ ಇವೆಲ್ಲ ಸಾಧನೆಗಳೇ, ಆದ್ರೆ ಫಲ ಇಚ್ಛೆಯಿಂದ ಮಾಡಿದ್ದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ತುಂಬಾ ವಿಚಾರ ಮಾಡಿಲ್ಲ. ಏನಂತ ವೇದಾಧ್ಯಯನ ಮಾಡ್ತೀವಿ, ಯಜ್ಞಾಧ್ಯಯನ ಎಲ್ಲ ಏನಪ್ಪ ಅಂದ್ರೆ ಎಲ್ಲರ ತರ ನಾವು ಬದುಕಲಿಕ್ಕೆ ಒಂದು ಒಳ್ಳೆ ಅನುಕೂಲ ಅಂತ ಹೇಳಿ ಯಜ್ಞವನ್ನು ಕರೀತಾರೆ, ವೇದಾಧ್ಯಯನ ಮಾಡ್ತಾರೆ. ಇನ್ನೊಬ್ಬರಿಗೆ ಸರ್ಟಿಫಿಕೇಟ್ ಪಡಿತಾರೆ, ಪಡಿಬಾರ್ದು ಅಂತ ಆ ಸರ್ಟಿಫಿಕೇಟ್ ತೋರಿಸ್ಕೊಂಡು ಎಲ್ಲ ಕೆಲಸ ಹುಡುಕ್ತಾರೆ. ಅವರು ಕೂಡ ವೇದ ಪಾಠ ಮಾಡ್ತಾರೆ. ವಿದ್ಯಾರ್ಥಿಗಳು ಒಳ್ಳೆ ಕಾರ್ಯ ಇಲ್ಲ ಅಂತ. ಆದ್ರೆ ಇಲ್ಲಿ ಫಲಾಪೇಕ್ಷೆ. ಅದೇ ರೀತಿ ತಪಸ್ಸಾಗಿರ್ಬೋದು, ತಪಸ್ಸು ಕೂಡ ಅದಕ್ಕೆ ಸಂಬಂಧಪಟ್ಟದ್ದು ಹೇಳ್ಕೊಂಡು ರಾವಣ ಕೂಡ ತಪಸ್ಸು ಮಾಡಿರ್ತಾನೆ. ಹಿರಣ್ಯಕೇಶಿ ಕೂಡ ತಪಸ್ಸು ಮಾಡ್ತಾರೆ. ಏನಕ್ಕಪ್ಪ ಅಂತಂದ್ರೆ ದೀರ್ಘ ಆಯುಷ್ಯ ಬೇಕು, ಅಥವಾ ನನಗೆ ತಾವೇ ಇರಬಾರ್ದು, ಈ ರೀತಿಯಾಗಿರ್ತದೆ ಕಾಮನೆಗಳು. ಹಾಗಾಗಿ ತಪಸ್ಸು ಅಂತಕ್ಕಂಥದ್ದು ಪರಮಾತ್ಮ ಪ್ರಾಪ್ತಿಗೆ ಸಾಧನೆಯೇ. ಯಾವಾಗ? ಫಲಾಪೇಕ್ಷೆ ಇಲ್ಲದೆ ಇದ್ದಾಗ. ದಾನ ಕೂಡ ಪರಮಾತ್ಮ ಪ್ರಾಪ್ತಿಗೆ ಸಾಧನವೇ. ಯಾವಾಗ? ಫಲಾಪೇಕ್ಷೆ ಇದ್ದಾಗ. ವೇದಾಧ್ಯಯನ ಆಗಿರ್ಬೋದು, ಯಜ್ಞ ಕೂಡ ಆಗಿರ್ಬೋದು. ಫಲದ ಇಚ್ಛೆ ಬಂದಾಗ ಪರಮಾತ್ಮನ ಪ್ರಾಪ್ತಿ ಸಾಧನೆಗಳು ಕೂಡ ಅವು ಅದಕ್ಕೆ ವಿರುದ್ಧವಾದ ಫಲವನ್ನು ಕೊಡ್ತಾರೆ. ಅಂದ್ರೇನು? ಭೌತಿಕವಾಗಿರ್ತಕ್ಕಂಥ ಫಲವನ್ನು ಕೊಟ್ಟು ಸಮಾಪ್ತಿ ಆಯ್ತದೆ. ಫಲ ಅಂತಕ್ಕಂಥದ್ದು ಭೌತಿಕ ಲೋಕದಲ್ಲಿ ಬರ್ತಕ್ಕಂಥ ಫಲ ಸಾತಿಶಯ ಅನಿತ್ಯವಾಗಿರ್ತಕ್ಕಂಥ ಫಲವನ್ನೇ ಕೊಡ್ತೇವೆ. ವಿವಿಚ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದಮಯ. ಬುದ್ಧಿವಂತನಾದವನು ಲೋಕದಲ್ಲಿ ಬರುವ ಕರ್ಮ ಫಲದಿಂದ ಫಲವನ್ನು ವಿಚಾರ ಮಾಡಬೇಕು ಅಂತ. ಕರ್ಮ ಮಾಡ್ತೀವಿ, ಅದರಿಂದ ಫಲ ಬರ್ತದೆ. ಫಲ ಅಂತಕ್ಕಂಥದ್ದು ಒಂದನೇದು ಸಾತಿಶಯವಾಗಿದೆ, ಅನಿತ್ಯವಾಗಿದೆ. ನಿತ್ಯವಾಗಿರ್ತದೆ ಕರ್ಮದ ಫಲ ಅಂದ್ರೆ ಇಲ್ಲ. ಕಷ್ಟಪಟ್ಟು ವ್ಯವಸಾಯ ಮಾಡಿದ್ವಿ, ವ್ಯಾಪಾರ ಮಾಡಿದ್ವಿ, ಸರಿ, ಮನೆಯಲ್ಲಿ ಧಾನ್ಯ ಇದೆ, ಆದ್ರೆ ಚಿಂತ ಧಾನ್ಯ ಆಗೋಗುತ್ತೆ. ಹಣ ಕೂಡ ಸಂಪಾದನೆ ಮಾಡಿದ್ವಿ, ಖರ್ಚು ಮಾಡ್ತಾ 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 ಹಣ ಹಂಗೆ ಇರ್ತದೇನು ಆಗೋಗ್ತದೆ. ಯಾಕೆಂದ್ರೆ ಅದು ನಿತ್ಯ ಫಲ. ಕರ್ಮಗಳಿಂದ ಬರ್ತಕ್ಕಂಥ ಫಲ ನಿತ್ಯ ಫಲ ಅಲ್ಲ. ಹಾಗಾಗಿ ಇದೊಂದು ಸಾತಿಶಯ. ಒಂದ್ ವೇಳೆ ನಮಗಿಂತ ಬೇರೆಯವರಿಗೆ ಇದಕ್ಕಿಂತ ಜಾಸ್ತಿ ಸಿಕ್ಕಿಬಿಡುತ್ತೆ. ನೋಡಿ ಮನುಷ್ಯ ಅಲ್ಲ, ನಾನು ಎಷ್ಟೋ ಪ್ರಯತ್ನ ಮಾಡಿದೆ, ನನ್ಗೆ ಇಷ್ಟೇ ಫಲ, ಅವ್ನು ನೋಡಿ ಎಷ್ಟು ಫಲ ಸಿಕ್ಕಿದೆ. ಅಂದ್ರೇನು? ಲೋಕದಲ್ಲಿ ಇರ್ತಕ್ಕಂಥ ಕರ್ಮಗಳಿಂದ ಬರ್ತಕ್ಕಂಥ ಫಲ ಸಾತಿಶಯವಾಗಿದೆ, ನಿರುಪಶಯ ಅಲ್ಲ, ಇನ್ನು ಅನಿತ್ಯವಾಗಿದೆ. ಹಾಗಾಗಿ ಬ್ರಾಹ್ಮಣ ನಿರ್ವೇದಮಯ ಬುದ್ಧಿವಂತನಾದವನು ವೈರಾಗ್ಯವನ್ನ ಪಡೆಯಬೇಕು. ಅಂದ್ರೇನು? ಎಂತ ಕರ್ಮವನ್ನೇ ಮಾಡಬಾರ್ದು ಅಂತ. ಕರ್ಮವನ್ನು ಮಾಡಬಾರ್ದು ಅಂತಲ್ಲ,
ಫಲವನ್ನು ತಗೋಬಾರ್ದು ಅಂತಾನೆ. ಆದ್ರೆ ಅದರಲ್ಲಿ ನಿತ್ಯತ್ವ ಬುದ್ಧಿ ಬಾರ್ದು. ಅಂದ್ರೇನು? ಅವು ನಾವು ಬಯಸಿದ್ರು ನಿತ್ಯವಾಗಿ ಇರೋದಿಲ್ಲ. ಹಾಗಾಗಿ ಜ್ಞಾನ ಅಂತಕ್ಕಂಥದ್ದು ವೈರಾಗ್ಯ ಬಂದ್ರೇನೆ ಜ್ಞಾನ ಪ್ರಾಪ್ತಿ ಬಗ್ಗೆ ಮನುಷ್ಯ ಯೋಚನೆ ಮಾಡ್ತಾನೆ, ಅದಕ್ಕಾಗಿ ಪ್ರಯತ್ನ ಪಡ್ತಾನೆ. ಹಾಗಾಗಿ ಏನ್ ಮಾಡ್ತಾನೆ? ಇಷ್ಟೆಲ್ಲ ಮಾಡ್ತಾನೆ, ವೇದ ಅಧ್ಯಯನ, ತಪಸ್ಸು, ದಾನ, ಯಜ್ಞ ಮಾಡಿದ್ರು ಫಲವನ್ನ ಬಯಸೇ ಮಾಡ್ತಾನೆ. ಫಲವನ್ನ ಬಯಸೇ ಇದ್ ಮಾತ್ರ ಫಲನೇ ಬರಲ್ವಾ? ಬಯಸದೇ ಇದ್ರು ಫಲ ಬರ್ತದೆ. ಈಗ ಬಯಸದೇನು ಫಲ ಬರ್ಬೇಕಾದ್ರೆ ಅದಕ್ಕಾಗಿ ಮತ್ತೆ ಬಯಸಿ ಕೋರಿ ಆ ಫಲದ ಮೊದಲೇ ಚಿಂತನೆ ಇಟ್ಟು ಬರ್ತದೆ, ಜಾಸ್ತಿ ಬರ್ತದೆ, ಜಾಸ್ತಿ ಈ ತರ ಎಲ್ಲ ಅದನ್ನ ಏನಂತಾರೆ ಹಾಗೇನೆ ಕನಸಿನ ಸಾಮ್ರಾಜ್ಯ ಕಟ್ಟುವುದು. ಅದೇನು ಗೊತ್ತಿಲ್ಲ ಅದು ನಮ್ಗೆ ಏನ್ ಬರ್ಬೇಕು ಅಂತ. ಆದ್ರೆ ನಾವೇ ಕಲ್ಪನೆಗಳನ್ನ ಮಾಡ್ತಾ ಹೋಗುದು. ಹಾಗಾಗಿ ಇಲ್ಲಿ ಫಲದ ಇಚ್ಛೆ ಮಾಡದೇ ಇದ್ರು ಫಲ ಅಂತಕ್ಕಂಥ ಪ್ರಾಪ್ತಿ ಆಗುತ್ತೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಯೋಗ ಕರ್ಮಸು ಕೌಶಲಂ. ಕರ್ಮದಲ್ಲಿ ಕುಶಲತೆಯೇ ಯೋಗ ಅಂತಂದ್ರು. ಅಂದ್ರೇನು? ಈ ಎಲ್ಲ ಕೂಡ ಪರಮಾತ್ಮನ ಪ್ರಾಪ್ತಿಗೆ ಸಾಧನೆಗಳಾದ್ರೂ ಕೂಡ ಫಲಾಪೇಕ್ಷೆಯಿಂದ ಮಾಡುವ ಕಾರಣ ವೇದಾಧ್ಯಯನ ಆಗಿರ್ಲಿ, ತಪಸ್ಸು ಆಗಿರ್ಲಿ, ದಾನ, ಯಜ್ಞ ಇವೆಲ್ಲ ಕೂಡ ಪರಮಾತ್ಮನ ಪ್ರಾಪ್ತಿಗೆ ಸಾಧನೆಗಳಾಗದೆ ಕೇವಲ ಇಹಲೋಕದ ಫಲಕ್ಕೆ ಸಾಧನೆಗಳಾಗ್ತವೆ. ಇಹಲೋಕದ ಎಲ್ಲಾ ಫಲಗಳು ತಾತ್ವಿಕವಾಗಿವೆ ಮತ್ತು ಅನಿತ್ಯವಾಗಿವೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಉದ್ದೇಶದಿಂದ ಇಲ್ಲಿ ಹೇಳಿದ್ದಾರೆ. ಇದರ ಅರ್ಥ ವೇದಾಧ್ಯಯನ, ತಪಸ್ಸು, ದಾನ, ಯಜ್ಞ ಮಾಡಬಾರ್ದು ಅಂತಲ್ಲ, ಎಲ್ಲ ಅವಶ್ಯಕವಾಗಿ ಮಾಡ್ಬೇಕು. ಆದ್ರೆ ಫಲಾಪೇಕ್ಷೆ ಇಲ್ಲದೆ, ಸಕಾಮತೆ ಇಲ್ಲದೆ ಮಾಡಬೇಕು. ಸಕಾಮತೆ ಫಲಾಪೇಕ್ಷೆ ಎಲ್ಲ ಕಾಮೇಣ ಸಹ ಆ ರೀತಿ ಮಾಡಿದ್ದಾದ್ರೆ ಅದು ಪರಮಾತ್ಮನ ಪ್ರಾಪ್ತಿಗೆ ಸಾಧನವಾಗುವುದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಮೇಲೆ ಹೇಳಿದ ಜ್ಞಾನಿಗಳು ಭಗವಂತನ ದರ್ಶನ ಮಾಡಿಸುವುದರಲ್ಲಿ ಸ್ವಾಭಾವಿಕವಾಗಿ ಸಮರ್ಥವಾಗಿಲ್ಲ. ಭಗವಂತನ ದರ್ಶನವಾದರೂ ಪ್ರೇಮಪೂರ್ವಕವಾಗಿ ಭಗವಂತನಿಗೆ ಶರಣಾಗಿ ನಿಷ್ಕಾಮಭಾವದಿಂದ ಕರ್ಮ ಮಾಡಿದಾಗಲೇ ಭಗವತ್ ಕೃಪೆಯಿಂದಲೇ ಆಗುತ್ತದೆ ಎಂಬುದು ಅಭಿಪ್ರಾಯವಾಗಿದೆ. ನೋಡಿದೆ ನಿಮ್ಗೆ ಅದ್ರ ಸುಮ್ಮನೆ ಒಂದ್ಸರಿ ನೋಡ್ಕೊಂಡು. ಹಾಗಾಗಿ ಏನ್ ಮಾಡ್ಬೇಕಪ್ಪ ಇಲ್ಲಿ ಅಂತ ಹೇಳ್ತಾ, ಇವೆಲ್ಲ ಕೂಡ ಭಗವಂತನ ದರ್ಶನ ಆದ್ರೂ ಎಲ್ಲ ಸಾಧನೆಗಳು ಇಲ್ಲ ಅಂತಲ್ಲ, ಆದ್ರೆ ಭಗವಂತನ ದರ್ಶನ ಅಂತೂ ಪ್ರೇಮಪೂರ್ವಕವಾಗಿ ಭಗವಂತನಲ್ಲಿ ಶರಣಾಗಿ ನಿಷ್ಕಾಮ ಭಾವದಿಂದ ಕರ್ಮ ಮಾಡಿದಾಗಲೇ ಭಗವತ್ ಕೃಪೆಯಿಂದಲೇ ಆಗುತ್ತದೆ ಎಂಬುದು ಅಭಿಪ್ರಾಯವಾಗಿದೆ. ನಿಷ್ಕಾಮತೆ ಅಂತಕ್ಕಂಥದ್ದು ಇದು ಕೂಡ ಯೋಗ ಪ್ರಾಪ್ತಿಯಲ್ಲಿ ಸಾಧನೆ. ಹಾಗಾಗಿ ಎಲ್ಲವನ್ನು ಕೂಡ ಹೇಗ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಇದ್ರ ಬಗ್ಗೆ ತುಂಬಾನೇ ವಿಚಾರ ಮಾಡಿದ್ವಿ 3ನೇ ಅಂತ. ಹಾಗಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸ ಕೂಡ ಒಂದು ಯೋಗ ಅಂತ, ಅಭ್ಯಾಸ ಕೂಡ ಒಂದು ಯೋಗ. ಇಲ್ಲೇ ಎಲ್ಲ ಬಂತು ನಮ್ಗೆ ಅಭ್ಯಾಸ ಅಂದ್ರೇನು? ಅಭ್ಯಾಸ ಕೂಡ ಯೋಗನೇ. ಏನು ಮಾಡ್ಬೇಕು? ನಿಷ್ಕಾಮ ಕರ್ಮ ಹೇಗ್ ಮಾಡ್ತೀರಿ? ದೊಡ್ಡ ದೊಡ್ಡ ಕರ್ಮ ಮಾಡ್ಲಿಕ್ಕೆ ಆಗಲ್ಲ, ಸಣ್ಣ ಸಣ್ಣ ಕರ್ಮ ನಿಷ್ಕಾಮ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತ. ಈಗ ಯಾರಿಗೂ 10,000 ಕೊಡ್ಬೇಕು ಅಂತ ತಿಳ್ಕೊಂಡೆ, ಇದು ದೇವ್ರದ್ದು ನೊಂದಲ್ಲ ಅಂತೇಳಿ 10,000 ಕೊಡ್ಲಿಕ್ಕೆ ಆಗಲ್ಲ. ಯಾಕೆ? ನಾವು ದುಡಿದು ಕಷ್ಟಪಟ್ಟಿದ್ದೀವಿ. ಒಂದು ವೇಳೆ 1 ರೂಪಾಯಿ ಕೊಡ್ಲಿಕ್ಕೆ ಆಗುತ್ತಾ? 1 ರೂಪಾಯಿ ಈ ನಂದು ಅನ್ನೋ ಭಾವನೆ 1 ರೂಪಾಯಲ್ಲಿ ಬಿಟ್ಟು ಕೊಡ್ಲಿಕ್ಕಾದ್ರೆ ಅಭ್ಯಾಸ. ಆಮೇಲೆ 5 ರೂಪಾಯಿ ಕೊಡ್ಬೋದು, 10 ರೂಪಾಯಿ ಕೊಡ್ಬೋದು, 1000 ರೂಪಾಯಿ ಕೊಡ್ಬೋದು, 10,000 ಕೊಡ್ಬೋದು. ಅಭ್ಯಾಸ ಏನು ಅಂದ್ರೆ ಪ್ರಾರಂಭ ಮಾಡಬೇಕು. ಹಂಗಾಗಿ ಸಣ್ಣ ಕೆಲಸ ಮಾಡಬೇಕು. ಅಲ್ಲಿ ತನ್ನ ಕರ್ತೃತ್ವವನ್ನಾಗ್ಲಿ ಸಣ್ಣತನವನ್ನಾಗ್ಲಿ ಎಲ್ಲಿ ಉಳಿಸ್ಕೋಬಾರ್ದು. ಒಂದು ಪ್ರಯತ್ನ. ಎಲ್ಲ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಆಶ್ರಮಕ್ಕೆ ಹೋಗ್ತೀವಿ, ಸೇವೆ ಮಾಡಿ ಎಲ್ಲೂ ಕೂಡ ನಾನು ಮಾಡಿದ್ದೇನೆ ಅಂತ ಎಲ್ಲೂ ಉಳಿಬಾರ್ದು. ಮನಸ್ಸಲ್ಲಾಗ್ಲಿ ಎಲ್ಲೂ ಕೂಡ ಮಾತನ್ನು ಕೂಡ ಕಾಣಿಸ್ಬಾರ್ದು.
ಆ ರೀತಿ ಪ್ರಯತ್ನ ಮಾಡಿ, ಸಣ್ಣ ಪ್ರಯತ್ನ, ಒಂದು 5 ನಿಮಿಷ ಪ್ರಯತ್ನ. ಆಮೇಲೆ ನಮಗೆ ನಾವೇ ನೋಡ್ಕೋಬೇಕು, ಹೌದು ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ಇಲ್ಲಾದ್ರೂ ನಾನು ಅನ್ನೋದೆಲ್ಲ ನಿಂತಿದೆಯಾ ಒಂದ್ಸರಿ ನಾವೇ ಪರೀಕ್ಷೆ ಮಾಡ್ತೀವಿ. ಗೊತ್ತಿದ್ದಾಗ್ಲಿ ಮಾಡಿದ್ದಾಗ್ಲಿ ನಿಮ್ಗೆ ಏನೂ ಇಲ್ಲ ಅಂತ ತಿಳ್ಕೊಳ್ಳಿ, ಓಹೋ ನಾವು ಸಾಧನೆಯಲ್ಲಿ ಮುಂದೆ ಹೋಗಿದ್ದೀವಿ ಅಂತ. ಅದಕ್ಕೆ ಸಂಬಂಧಪಟ್ಟ ಅಭಿಮಾನ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಕರ್ತೃತ್ವ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಅಹಂವೃತ್ತಿ ಆಗಲಿ ಎಲ್ಲೂ ತನು ಮನ ಎಲ್ಲೂ ಕಾಣಿಸ್ಬಾರ್ದು, ಮಾತಿನಲ್ಲಿ ಕೂಡ ಎಲ್ಲೂ ವ್ಯಕ್ತವಾಗಬಾರ್ದು. ಅಂದ್ರೆ ಒಳಗಡೆ ಅಡಿಮಿಡೋದು ಬೇರೆ, ಇನ್ನೊಂದು ಮಾಡ್ಲೇ ಇಲ್ಲ ಅನ್ನೋ ರೀತಿ ನಮಗೆ ಆಭಾಸ ಆಗ್ಬೇಕು. ಹಾಗಾಗಿ ಅಭ್ಯಾಸ ಕೂಡ ಯೋಗವಾಗಿದೆ, ಅಭ್ಯಾಸ ಮಾಡಬೇಕು. ಹಾಗಾಗಿ ಎಲ್ಲ ಹೇಗಪ್ಪ ಅಂದ್ರೆ ಯಾವ್ದೊಂದು ಕೂಡ ಅಭ್ಯಾಸ ಮಾಡಿ ಏನು ಮಾಡ್ಲಿಕ್ಕಾಗಲ್ಲ. ಏನೇ ಆಗಲಿ ಸಣ್ಣ ಸಣ್ಣ ಲೋಕದಲ್ಲಿ ಕಲಿಯತಕ್ಕಂಥ ಸಣ್ಣ ಸಣ್ಣ ಕೆಲಸಗಳು ಕಲಿಬೇಕಾದ್ರೆ ಎಷ್ಟು ಅಭ್ಯಾಸ ಮಾಡ್ಬೇಕು. ಈ ಸೈಕಲ್ ಇದೆ, ಸೈಕಲ್ ಪಂಚರ್ ಆಗ್ಬೇಕು, ಅವನಿಗೆ ಸೈಕಲ್ ಅಂದ್ರೆ ಗೊತ್ತಿಲ್ಲ, ಈಗ ಅವನು ಪಂಚರ್ ಆಗ್ಲಿಕ್ಕೆ ಏನ್ ಮಾಡ್ತಾನೆ? ಹಾಗೆ ಅಭ್ಯಾಸ ನೋಡ್ತಾನೆ, ಬೇರೆ ಕಡೆ ನೋಡ್ತಾನೆ, ಹೆಂಗಾಗ್ಬೇಕು, ಅದು ಹೆಂಗ್ ತೆಗಿಬೇಕು, ಟೈರ್ ಹೆಂಗ್ ತೆಗಿಬೇಕು, ಟೂಬ್ ಹೆಂಗ್ ತೆಗಿಬೇಕು, ಮತ್ತೆ ಹೆಂಗ ಉಜ್ಜಬೇಕು, ಸೊಲ್ಯೂಷನ್ ಹಾಕ್ಬೇಕು, ರಿಪೇರ್ ಹಾಕ್ಬೇಕು, ಹೇಗೆ ಅಭ್ಯಾಸ ಅಭ್ಯಾಸ ಮಾಡ್ತಾ 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 ಒಂದಿನ ಅವನ್ ಸೈಕಲ್ ಚಾಪೆ ಇಡ್ತಾನೆ. ಅಂದ್ರೆ ಅಭ್ಯಾಸ ಅಂತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿದ್ಮೇಲೆ ಮಾಡ್ತೀವಿ. ಹಾಗೆ ಅಭ್ಯಾಸದಿಂದ ಸಾಧ್ಯ. ಪ್ರತಿಯೊಂದು ಕೂಡ ಅಭ್ಯಾಸ ಮಾಡಿದಾಗ ನಾವು ನಮ್ಮ ಹೊಂದ್ತಾ ಇರ್ತೇವೆ. ಹಾಗೆ ಇಲ್ಲಿ ಕೂಡ ವೇದ ಅಧ್ಯಯನ, ತಪಸ್ಸು, ದಾನ, ಯಜ್ಞ ಇವೆಲ್ಲ ಮಾಡಿದ್ರು ಇಲ್ಲ ಪರಮಾತ್ಮ ಮಾಡಿಸಿದ ಅಂತ ತಿಳ್ಕೊಳ್ಳಿ, ಅಥವಾ ಏನು ನಾನೇ ಎಲ್ಲ ಆ ಪರಮಾತ್ಮ ಇಚ್ಛಾನುಸಾರ ನಡೆದಿದೆ ಅಂತ ತಿಳ್ಕೊಳ್ಳಿ. ಒಟ್ಟಲ್ಲಿ ಅಲ್ಲಿ ಕರ್ತೃತ್ವವಾಗ್ಲಿ ಇನ್ನು ಕಾಣಿಸಿದೆ, ಆವಾಗಲೇ ನಮ್ಮ ಅಭ್ಯಾಸ ಶುರುವಾಗಿದೆ ಅನ್ನೋ ನಮ್ಗೆ ಅರ್ಥ ಆಗ್ತದೆ ಇಲ್ಲಿ. ಹಾಗಾಗಿ ಪರಮಾತ್ಮ ದರ್ಶನವಾದರೂ ಪ್ರೇಮಪೂರ್ವಕವಾಗಿ ಭಗವಂತನಲ್ಲಿ ಶರಣಾಗಿ ನಿಷ್ಕಾಮಭಾವದಿಂದ ಕರ್ಮ ಮಾಡಿದಾಗಲೇ ಭಗವತ್ ಕೃಪೆಯಿಂದಲೇ ಆಗುತ್ತದೆ ಎಂಬುದೇ ಅಭಿಪ್ರಾಯವಾಗಿದೆ. ಪರಮಾತ್ಮ ದರ್ಶನ ಅಂದ್ರೆ ಹೆಂಗಾಗ್ತದಪ್ಪಂದ್ರೆ ಪ್ರೇಮಪೂರ್ವಕವಾಗಿ ಭಗವಂತನಲ್ಲಿ ಶರಣಾಗಿ ನಿಷ್ಕಾಮಭಾವದಿಂದ ಕರ್ಮ ಮಾಡಿದಾಗಲೇ ಆ ಪರಮಾತ್ಮನ ಕೃಪೆಯಿಂದಲೇ ಅದು ಪರಮಾತ್ಮ ಕೃಪೆ ಆಗ್ತದೆ. ಅಷ್ಟೇ ನಾವು ಯಜ್ಞ ಮಾಡ್ತೀವಿ, ದಾನ ಮಾಡ್ತೀವಿ, ತಪಸ್ಸು ಮಾಡ್ತೀವಿ ಅಂತಂದ್ರೆ ಆದ್ರೆ ಇವೆಲ್ಲ ಪರಮಾತ್ಮನ ಪ್ರಾಪ್ತಿಗೆ ಸಾಧನೆಗಳಿಲ್ಲ ಅಂತಲ್ಲ, ಆದ್ರೆ ಅಲ್ಲಿ ನಿಷ್ಕಾಮತೆ ಇರಬೇಕು. ಈ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ನಿಷ್ಕಾಮತೆ ಇರಬೇಕು. ಅವಾಗ ನಿಷ್ಕಾಮವಾಗಿ ಇವೆಲ್ಲ ಕರ್ಮ ಮಾಡಿದಾಗಲೇ ಆ ಪರಮಾತ್ಮನ ಕೃಪೆಯಿಂದಲೇ ಆ ಪರಮಾತ್ಮ ಕೃಪೆ ಆ ಪರಮಾತ್ಮ ಪ್ರಾಪ್ತಿ ಆಗತ್ತೆ ಅನ್ನೋ ಮಾತಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಮೇಲೆ ಹೇಳಿದ ಉಪಾಯಗಳಿಂದ ನಿನ್ನ ದರ್ಶನವಾಗುವುದಿಲ್ಲವಾದರೆ ಯಾವ ಉಪಾಯದಿಂದ ಆಗಬಲ್ಲದು ಅಂತ ಜಿಜ್ಞಾಸೆ ಉಂಟಾದಾಗ ಪರಮಾತ್ಮ ಹೇಳ್ತಾರೆ. ಏನು ಯಜ್ಞಾದಾನ ತಪಸ್ಸು ಇದೆಲ್ಲ ಮಾಡೋದ್ರಿಂದ ಸಕಾಮತೆಯಿಂದ ಮಾಡಿದ್ದೆ ಆದ್ರೆ ಅದು ಪರಮಾತ್ಮನ ಪ್ರಾಪ್ತಿಗೆ ಸಾಧನವಾಗಲಾರದು ಅಂತ ನೋಡಿದ್ವಿ. ಮತ್ತೆ ಏನ್ ಮಾಡ್ಬೇಕು ಹಂಗಾರೆ ಅನ್ನೋದನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಮಾಡಿದ್ರು ಪರಮಾತ್ಮ ಪ್ರಾಪ್ತಿ ಆಗಿದೆಯಪ್ಪ, ಮತ್ತೆ ಏನ್ ಮಾಡ್ಬೇಕು? ಈ ಜಿಜ್ಞಾಸೆ ಉಂಟಾಗ್ತದೆ. ಈ ಜಿಜ್ಞಾಸೆ ನಿವೃತ್ತಿಗಾಗಿ ಭಕ್ತಿಯ ತ್ವನನ್ಯ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತುಂ ದೃಷ್ಟಿಂಚ ತತ್ವೇನ ಪ್ರವೇಶಿಂಚ ಪರಂತಪ. ಪರಂತಪ ಅರ್ಜುನ ಅನನ್ಯ ಭಕ್ತಿಯ ಏವಂ ವಿಧಃ ಅಹಂ ದ್ರಷ್ಟುಂ ತತ್ವೇನ ಜ್ಞಾತುಂ ಪ್ರವೇಶಿತುಂ ಚ ಶಕ್ಯಃ. ಆದರೆ ಪರಂತಪ ಅರ್ಜುನ ಅನನ್ಯ ಭಕ್ತಿಯ ಮೂಲಕ ಏವಂ ವಿಧಃ ಈ ಪ್ರಕಾರವಾದ ಚತುರ್ಭುಜ ರೂಪವುಳ್ಳ ಅಹಂ ನಾನು ದ್ರಷ್ಟುಂ
ಪ್ರತ್ಯಕ್ಷವಾಗಿ ನೋಡಲು. ಅನನ್ಯ ಭಕ್ತಿಯ ಮೂಲಕ ಈ ಪ್ರಕಾರವಾದ ಚತುರ್ಭುಜ ರೂಪವುಳ್ಳ ನಾನು ಪ್ರತ್ಯಕ್ಷವಾಗಿ ನೋಡಲು, ತತ್ವದಿಂದ ತಿಳಿಯಲು ಹಾಗೂ ಪ್ರವೇಶಿಸಲು ಅರ್ಥಾತ್ ಏಕೀಭಾವದಿಂದ ಪ್ರಾಪ್ತವಾಗುವುದಕ್ಕೆ ಸಹ ಶಕ್ಯನಾಗಿದ್ದೇನೆ. ಇಲ್ಲಿ ಹೇಳ್ತಾ ಇದ್ದಾರೆ. ಪರಂತಪ ಅನನ್ಯ ಭಕ್ತಿಯ ಏವಂ ವಿಧ ಅಹಂ ದ್ರಷ್ಟುಂ ತತ್ವೇನ ಜ್ಞಾತುಂ ಪ್ರವೇಷ್ಟುಂ ಚ ಶಕ್ಯಃ. ಪರಂತಪ ಅರ್ಜುನ, ಅನನ್ಯ ಭಕ್ತಿಯ ಮೂಲಕ ಏವಂ ವಿಧ ಈ ಪ್ರಕಾರವಾದ ಚತುರ್ಭುಜ ರೂಪವಲ್ಲ. ಯಾವ ಪ್ರಕಾರ? ಈಗಾಗಲೇ ನೀನು ಯಾವ ಚತುರ್ಭುಜ ರೂಪವನ್ನು ದರ್ಶನ ಮಾಡಿದೆಯೋ ಆ ರೀತಿಯಾಗಿರ್ತಕ್ಕಂಥ ರೂಪವಲ್ಲ ಚತುರ್ಭುಜ ರೂಪ. ಅಹಂ ನಾನು ದ್ರಷ್ಟುಂ ಪ್ರತ್ಯಕ್ಷವಾಗಿ ನೋಡಲು, ತತ್ವದಿಂದ ತಿಳಿಯಲು, ಜ್ಞಾತುಂ ಚ ಪ್ರವೇಶಿಸಲು ಅರ್ಥಾತ್ ಏಕೀಭಾವದಿಂದ ಪ್ರಾಪ್ತವಾಗುವುದಕ್ಕೆ ಸಹ ಶಕ್ಯನಾಗಿದ್ದೇನೆ. ಇಲ್ಲಿ ಸ್ವಲ್ಪ ಮುಂದೆ ಹೇಳ್ತಾರೆ ಏನಂತ? ಅನನ್ಯ ಭಕ್ತಿಯ ಮೂಲಕ ಈ ಪ್ರಕಾರವಾದ ಚತುರ್ಭುಜ ರೂಪವನ್ನು ನಾನು ಪ್ರತ್ಯಕ್ಷವಾಗಿ ನೋಡಲು 1, ತತ್ವದಿಂದ ತಿಳಿಯಲು 2 ಮತ್ತು ಪ್ರವೇಶಿಸಲು 3 ಅರ್ಥಾತ್ ಏಕೀಭಾವದಿಂದ ಪ್ರಾಪ್ತವಾಗುವುದಕ್ಕೆ ಸಹ ಶಕ್ಯನಾಗಿದ್ದೇನೆ. ಒಂದು ಚತುರ್ಭುಜ ಈ ಮೂಲಕ ಈ ಪ್ರಕಾರವಾದ ಅಂದ್ರೆ ನೀನು ಯಾವ ರೀತಿಯ ಚತುರ್ಭುಜ ಆಕಾರದ ರೂಪವನ್ನು ನೋಡಿದೆಯೋ ಅದನ್ನು ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ, ತತ್ವದಿಂದ ತಿಳಿಯಲಿಕ್ಕೆ ಮತ್ತು ಪ್ರವೇಶ ಮಾಡಲಿಕ್ಕೆ ಅರ್ಥಾತ್ ಏಕೀಭಾವದಿಂದ ಪ್ರಾಪ್ತವಾಗುವುದಕ್ಕೆ ಸಹ ಶಕ್ಯನಾಗಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಿಂದಿನ ನೋಡ್ಕೊಂಡು ತಾಲೋಕ್ಯ, ಸಾರೂಪ್ಯ, ಸಾಹಿತ್ಯ ಅಂತ ಕೂಡ ಹೇಳ್ಕೊಂಡು ತಾಲೋಕ್ಯ ಆಲೋಕವನ್ನು ಸೇರ್ತಕ್ಕಂಥ, ಸಾಮೀಪ್ಯ ಅವರ ಸಮೀಪದಲ್ಲಿ ಇರ್ತಕ್ಕಂಥದ್ದು, ಸಾಹಿತ್ಯ ಅವರಲ್ಲಿ ನಾವು ಒಂದಾಗ್ತಕ್ಕಂಥದ್ದು. ಇನ್ನು ನಾವಿರಲ್ಲ ಪರಮಾತ್ಮ. ತಾಲೋಕ್ಯ, ಸಾಮೀಪ್ಯ ಇವೆಲ್ಲ ಕೂಡ ಪರಮಾತ್ಮನ ದರ್ಶನ. ಆಲೋಕವನ್ನು ಪಡಿತಕ್ಕಂಥದ್ದು ಪರಮಾತ್ಮನ ಸಮೀಪದಲ್ಲಿ ಇರ್ತಕ್ಕಂಥದ್ದು, ದರ್ಶನ ಮಾಡ್ತಕ್ಕಂಥದ್ದು. ಇಲ್ಲೇನು ಸಾಹಿತ್ಯ ಅವರಲ್ಲಿ ಒಂದಾಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥದ್ದು, ತತ್ವದಿಂದ ತಿಳಿಯತಕ್ಕಂಥದ್ದು. ಹಾಗಾಗಿ ಪರಮಾತ್ಮ ಬೇರೆ ಅಲ್ಲ, ತತ್ವ ಬೇರೆ ಅಲ್ಲ. ಮತ್ತು ಪ್ರವೇಶಿಸಲು ಅರ್ಥಾತ್ ಏಕೀಭಾವದಿಂದ, ಅಲ್ಲಿ ನಾವು ಬೇರೆ ಪರಮಾತ್ಮ ಬೇರೆ ಅಲ್ಲ, ಪರಮಾತ್ಮಗಿಂತ ನಾವು ಬೇರೆಯಾಗಿಲ್ಲ. ಏಕೀಭಾವದಿಂದ ಪ್ರಾಪ್ತವಾಗುವುದಕ್ಕೂ ಸಹ ಶಕ್ಯನಾಗಿದ್ದೇನೆ. ಅಂದ್ರೇನು ಅಂದ್ರೆ ಇಲ್ಲಿ ಈ ಚತುರ್ಭುಜ ದರ್ಶನ ಆಯ್ತಲ್ವಾ, ಇದು ದೇವತೆಗಳು ಕೂಡ ದುರ್ಲಭ ಅಂತಂದ್ರಿ, ಮತ್ತು ಯಜ್ಞದಾನ ತಪಸ್ಸಿಂದ ಆಗಲ್ಲ ಅಂತಂದ್ರಿ. ಮತ್ತೆ ಯಾವ ರೀತಿ ಮಾಡಬಹುದು ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಅನನ್ಯ ಭಕ್ತಿ ಮುಖಾಂತರವಾಗಿ ಪ್ರತ್ಯಕ್ಷವಾಗಿ ನೋಡಬಹುದು, ತತ್ವದಿಂದ ತಿಳಿಯಬಹುದು, ಇನ್ನು ಏಕೀಭಾವದಿಂದ ಕೂಡ ಪ್ರಾಪ್ತಿಯ ಮಾಡಬಹುದು ಅನ್ನೋದನ್ನ ಹೇಳ್ತಿದ್ದಾರೆ. ಏನಪ್ಪಾ ದಿವ್ಯ ಅನನ್ಯ ಭಕ್ತಿ ಅಂತಂದ್ರೆ ಅನ್ನೋದನ್ನ ಹೇಳ್ತಿದ್ದಾರೆ. ಯಾವುದರ ಮೂಲಕ ಭಗವಂತನ ದಿವ್ಯ ಚತುರ್ಭುಜ ರೂಪ ನೋಡಲಾಗುತ್ತದೋ, ತಿಳಿಯಲಾಗ್ತದೋ ಮತ್ತು ಅದರಲ್ಲಿ ಪ್ರವೇಶಿಸಲಾಗ್ತದೋ ಆ ಅನನ್ಯ ಭಕ್ತಿ ಹೇಗಿದೆ ಅಂದ್ರೆ, ಅನನ್ಯ ಭಕ್ತಿ ಅಂತಂದ್ರೆ ಏನು? ಯಾವುದ್ರ ಮುಖಾಂತರ?
ಆ ದಿವ್ಯ ಚತುರ್ಭುಜ ರೂಪ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ, ತಿಳಿಲಿಕ್ಕೆ ಆಗ್ತದೆ ಮತ್ತು ಅದರಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಏನ್ ಬೇಕು? ಅನನ್ಯ ಭಕ್ತಿ ಬೇಕು ಅಂತಾರೆ. ಹಂಗಾದ್ರೆ ಅನನ್ಯ ಭಕ್ತಿ ಹೇಗಿದೆ? ಏನು ಪರಮಾತ್ಮದಲ್ಲಿ ಪ್ರವೇಶ ಮಾಡ್ಬೇಕಾದ್ರೆ, ಚತುರ್ಭುಜ ರೂಪವನ್ನು ದರ್ಶನ ಮಾಡಬೇಕಾದ್ರೆ, ತಿಳಿಬೇಕಾದ್ರೆ ಅನನ್ಯ ಭಕ್ತಿ ಬೇಕು ಅಂತಾರೆ. ಹಂಗಾರೆ ಅನನ್ಯ ಭಕ್ತಿ ಅಂದ್ರೆ ಹೇಗಿರ್ಬೇಕು ಅನನ್ಯ ಭಕ್ತಿ ಅನ್ನೋದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಏನು? ಭಗವಂತನಲ್ಲಿ ಅನನ್ಯ ಪ್ರೇಮ ಉಂಟಾಗುವುದು ಹಾಗೂ ತನ್ನ ಮನ, ಇಂದ್ರಿಯ ಮತ್ತು ಶರೀರ ಹಾಗೂ ಧನ ಜನ ಮೊದಲಾದ ಸರ್ವಸ್ವವನ್ನ ಭಗವಂತನದ್ದೇ ಎಂದು ತಿಳಿದುಕೊಂಡು ಭಗವಂತನಿಗಾಗಿಯೇ ಭಗವಂತನ ಸೇವೆಯಲ್ಲಿ ಎಂದೆಂದಿಗೂ ತೊಡಗುವುದೇ ಅನನ್ಯ ಭಕ್ತಿಯಾಗಿದೆ. ಇದು ವರ್ಣನೆಯ ಮುಂದಿನ ಶ್ಲೋಕದಲ್ಲಿ ಅನನ್ಯ ಭಕ್ತರ ಲಕ್ಷಣಗಳಲ್ಲಿ ವಿಸ್ತಾರಪೂರ್ವಕ ಮಾಡಲಾಗಿದೆ. ಮುಂದಿನ ಶ್ಲೋಕದಲ್ಲಿ ಕೂಡ ಇದರ ಇನ್ನಷ್ಟು ವಿಸ್ತಾರವಾದ ವರ್ಣನೆಯನ್ನ ಇಲ್ಲಿ ಮಾಡ್ತಾರೆ. ಮುಂದೆ ಮೊದಲನೇದಾಗಿ ಭಗವಂತನಲ್ಲಿ ಅನನ್ಯ ಪ್ರೇಮ ಉಂಟಾಗುವುದು. ಅನನ್ಯ ಪ್ರೇಮ, ಅನನ್ಯ ಭಕ್ತಿ ಅಂತ ನಾವು ನೋಡಿದ್ವಿ. ಅನ್ಯವಲ್ಲದ ಭಕ್ತಿಯೇ ಅನನ್ಯ ಭಕ್ತಿ. ಅನ್ಯವಲ್ಲದ ಭಕ್ತಿಯೇ ಅನನ್ಯ ಭಕ್ತಿ. ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಈಗ ಎಲ್ಲಾ ಕಡೆ ನಮಗೆ ಭಕ್ತಿ ಇದೆ. ಈ ಪ್ರಪಂಚದಲ್ಲಿ ಭಕ್ತಿ ಇದೆ, ವಸ್ತುಗಳಲ್ಲಿ ಭಕ್ತಿ ಇದೆ. ಭಕ್ತಿ ಅಂದ್ರೆ ಶ್ರದ್ಧೆ, ವಿಶ್ವಾಸ. ಆದ್ರೆ ಇಲ್ಲಿ ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೇನು? ಗೌರವಾಗಿರ್ಬೋದೇನೋ, ಅಂದ್ರೆ ಮುಖ್ಯವಾಗಿ ಇಲ್ಲಿದೆ. ಗೌರವಾಗಿ ಈಗ ಜೀವನಕ್ಕಾಗಿ ಹಣ ಇರಬಹುದು, ಹಣಕ್ಕಾಗಿ ಜೀವನ ಮಾಡೋದು ಬೇರೆ, ಬದುಕಲಿಕ್ಕಾಗಿ ಊಟ ಮಾಡೋದು ಬೇರೆ. ಬದುಕೋದೇ ಊಟ ಮಾಡಕ್ಕಾಗಿ ಹೇಳ್ತಾರೆ ಸಾಮಾನ್ಯವಾಗಿ. ನಾವು ಹುಟ್ಟಿರೋದು ತಿನ್ಲಿಕ್ಕಾಗಿ. ನಾವೇನೇನೇನು 1000 ವರ್ಷ ಬದುಕ್ತೀವ? ಇರೋದು ಇನ್ನು 20 ವರ್ಷ ಇರ್ತು ಗೊತ್ತಿಲ್ಲ, 30 ವರ್ಷ ಇರ್ತು ಗೊತ್ತಿಲ್ಲ. ಈಗಾಗಲೇ ನಮ್ಗೆ 45 ವರ್ಷ ಆಗಿ. ಆ ತಿನ್ನಬಾರ್ದು ಏನಿವಲ್ಲ, ಎಲ್ಲ ತಿನ್ನೋದು. ಯಾಕೆ? ನಾವು ಇರೋದೇ ತಿನ್ಲಿಕ್ಕಾಗಿ, ನಾವು ಹುಟ್ಟಿದ್ದೇ ತಿನ್ಲಿಕ್ಕಾಗಿ. ಸಾಮಾನ್ಯವಾಗಿ ಲೋಕ ವ್ಯವಹಾರದಲ್ಲಿ ಮಾತಾಡ್ತೇವೆ. ಅದೇ ನಾವೇನೇ 1000 ವರ್ಷ ಇರ್ತೀವ, ಇರೋದು 4 ದಿವಸ. ಆ ತಿನ್ನಬಾರ್ದು ಆಯಕಾಗಿ ಏನು ಅವಶ್ಯಕತೆ ಇದೆ? ಅಂದ್ರೇನು? ನಾವು ಜೀವಂತ ಇರೋದೇ ನಾವು ಹುಟ್ಟಿದ್ದೇ ತಿನ್ಲಿಕ್ಕಾಗಿ. ಬದುಕಲಿಕ್ಕಾಗಿ ತಿನ್ನೋದು ಬೇರೆ, ತಿನ್ಲಿಕ್ಕಾಗಿ ಬದುಕೋದು ಬೇರೆ. ಹಾಗೆ ಇಲ್ಲಿ ಅನನ್ಯ ಭಕ್ತಿ ಅಂತಂದ್ರೆ ಗೌಣವಾಗಿ ಜೀವನದಲ್ಲಿ ಎಲ್ಲ ವ್ಯವಹಾರ ಇರ್ಬೋದೇನೋ, ಆದ್ರೆ ಮುಖ್ಯವಾಗಿ ನಾವು ಏನಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಜೀವನದಲ್ಲಿ? ಯಾವ್ದನ್ನ ಲಕ್ಷ್ಯವಾಗಿ ಇಟ್ಕೊಂಡು ಜೀವನ ಮಾಡ್ತಿದ್ವಿ? ಅವೆಲ್ಲ ತಿನ್ನೋದನ್ನ, ವ್ಯವಹಾರವನ್ನ, ವಸ್ತುಗಳನ್ನ ಅದನ್ನ ಲಕ್ಷ್ಯವಾಗಿ ಇಟ್ಕೊಂಡು ಜೀವನ ಮಾಡ್ತಿದ್ದೀವ? ಅಥವಾ ಜೀವನದ ಮುಖ್ಯ ಉದ್ದೇಶ ಪಾರಮಾರ್ಥಿಕ ಚಿಂತನೆ ಅದಿದೆಯಾ? ಅನನ್ಯ ಅಂದ್ರೆ ಅನ್ಯವಲ್ಲದ ಭಕ್ತಿ, ಅಂದ್ರೆ ಅದರಲ್ಲಿ ಹೆಚ್ಚು, ಮುಖ್ಯ ಎಲ್ಲ ಗೌಣ. ನೋಡಿದ್ವಿ ನಾವು ತಿನ್ಲಿಕ್ಕಾಗಿ ಗೊತ್ತಾಗಬೇಕು ಇಲ್ಲ ಅಂತ. ಆದ್ರೆ ನಾವು ಇರೋದೇ ತಿನ್ಲಿಕ್ಕೆ. ಅಂದ್ರೆ ಲಕ್ಷ್ಯ ಏನಾಯ್ತು? ಈಗ ತಿನ್ನೋದೇ ಮುಖ್ಯ ಲಕ್ಷ್ಯ. ಇಲ್ಲ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ತಿನ್ಬೇಕು ಅಂದ್ರೇನು? ಈಗ ದೇಹದ ಬಗ್ಗೆ ಗಮನ ಇಲ್ಲ, ತಿನ್ನೋದೇ ಮುಖ್ಯ ನಮಗೆ. ಹಾಗೆ ಇಲ್ಲಿ ಕೂಡ ಅನ್ಯವಲ್ಲದ ಪ್ರೇಮ, ಇದು ಜೀವನದ ಮುಖ್ಯ ಲಕ್ಷ್ಯ. ಅದು ಅನನ್ಯ ಭಕ್ತಿ. ಗೌಣವಾಗಿ ಬೇರೆ ಇರಬಹುದಲ್ಲ, ಆದ್ರೆ ಮುಖ್ಯವಾಗಿ ಮಾತ್ರ ಪರಮಾತ್ಮನಲ್ಲಿಯೇ ಅನನ್ಯ ಭಕ್ತಿ ಇರಬೇಕು. ಎಲ್ಲದರಲ್ಲೂ ಭಕ್ತಿ ಇದೆ ಮನುಷ್ಯರಿಗೆ. ವ್ಯವಹಾರದಲ್ಲಿ ಭಕ್ತಿ ಇದೆ, ಸಂಸಾರದಲ್ಲಿ ಭಕ್ತಿ ಇದೆ, ಊಟೋಪಚಾರಗಳಲ್ಲಿ ಭಕ್ತಿ ಅಂದ್ರೆ ಶ್ರದ್ಧೆ, ವಿಶ್ವಾಸ, ಅವರ ಬಗ್ಗೆ ಪ್ರೀತಿ, ಪ್ರೇಮ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹೇಳ್ಕೊಂಡು
ಏನಂತ ಸ್ವಾಮಿ ವಿವೇಕಾನಂದರು ಕಾಶಿಯಲ್ಲಿ ಒಂದ್ಸರಿ ಒಂದು ಬೀದಿಯಲ್ಲಿ ಹೋಗ್ತಾ ಇದ್ರು ಅಂತ ಹೇಳಿ ಒಬ್ಬ ವರ್ತಕ ಬಂದು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಾರಂತೆ. ಸ್ವಾಮಿ ವಿವೇಕಾನಂದ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಸ್ವಾಮಿ ವಿವೇಕಾನಂದ ಅಂತಾರೆ, ಏನಪ್ಪಾ ಬೀದಿಯಲ್ಲೇ ಮಾಡ್ಬಿಡ್ತೀರಲ್ಲ. ಹೌದೌದು ಸ್ವಾಮಿ, ನೀವು ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ತ್ಯಾಗ ವೈರಾಗ್ಯ, ಪ್ರಪಂಚದ ಎಲ್ಲಾ ವಸ್ತುಗಳ ಮಮಕಾರ ಎಲ್ಲ ಬಿಟ್ಟು ನೀವು ನೋಡಿ, ಪ್ರಪಂಚ ಇಡೀ ಜನರೆಲ್ಲ ಕೂಡ ಪ್ರಪಂಚದ ವಸ್ತುಗಳು, ಭೋಗ, ಊಟ, ಇದರಲ್ಲಿ ಹಿಂದೆನೆ ಎಲ್ಲ ಓಡ್ತಾ ಇರ್ಬೇಕಾದ್ರೆ ಹಣ, ಐಶ್ವರ್ಯ, ಸಂಪತ್ತು ಅಂತ ಹೇಳಿ ನೀವು ಮಾತ್ರ ಅವೆಲ್ಲವನ್ನು ತ್ಯಾಗ ಮಾಡಿ ವೈರಾಗ್ಯಪರರಾಗಿ ಜೀವನ ಮಾಡ್ತಿದ್ದೀರಿ. ಹಾಗಾಗಿ ನಿಮ್ಗೆ ನಮಸ್ಕಾರ ಮಾಡಲೇಬೇಕು. ನೀವೆಂತ ತ್ಯಾಗ ಪರರಿದ್ದೀರಿ, ಎಷ್ಟು ತ್ಯಾಗ. ಅದಕ್ಕೆ ವಿವೇಕಾನಂದರು ಅಂತಾರೆ, ನನಗಿಂತ ನನ್ನ ತ್ಯಾಗಕ್ಕಿಂತ ನಿನ್ನ ತ್ಯಾಗ ದೊಡ್ಡದ್ದು. ಏನಪ್ಪ, ನಾವಾದ್ರೂ ಅನಿತ್ಯ ವಸ್ತುಗಳನ್ನ, ಅನಿತ್ಯ ವೈಭವನ್ನ ತ್ಯಾಗ ಮಾಡಿದೀವಿ, ನೀವು ನಿತ್ಯ ವಸ್ತುವನ್ನೇ ತ್ಯಾಗ ಮಾಡಿದಿರಲ್ಲ. ಅದೇನು, ಪ್ರಪಂಚಕ್ಕಾಗಿ, ಪ್ರಪಂಚ ವಸ್ತುಗಳಿಗಾಗಿ ಪರಮಾತ್ಮನ್ನೇ ನೀವು ತ್ಯಾಗ ಮಾಡಿದಿರಿ. ನಾವು ಪರಮಾತ್ಮನಿಗಾಗಿ ಅನಿತ್ಯ ವಸ್ತುಗಳನ್ನ, ಅನಿತ್ಯ ವೈಭವಗಳನ್ನ ಮಾತ್ರ ತ್ಯಾಗ ಮಾಡಿದೀವಿ. ಹಾಗಾಗಿ ತ್ಯಾಗ ನಿಮ್ ದೊಡ್ಡದ, ನಮ್ ದೊಡ್ಡದ? ನೀವೇ ದೊಡ್ಡ ತ್ಯಾಗ ಅನ್ನುವಂತ. ಸ್ವಾಮಿ ತಮಾಷೆ ಮಾಡಿದ್ವಿ, ಇಲ್ಲ ನಿಜ. ಏನು, ಈಗ ಅನಿತ್ಯ ವಸ್ತುಗಳಿಗಾಗಿ ನಿತ್ಯ ವಸ್ತುವನ್ನು ತ್ಯಾಗ ಮಾಡಿದಿರಲ್ಲ, ಹಾಗಾಗಿ ನಿಮ್ಮ ತ್ಯಾಗ ಮುಂದೆ ನಮ್ಮ ತ್ಯಾಗ ಎಂತ ತ್ಯಾಗ ಅದು? ಹಾಗಾಗಿ ನಿತ್ಯ ವಸ್ತುಗಾಗಿ ಅನಿತ್ಯ ವಸ್ತುವಿನ ತ್ಯಾಗ ಮಾಡಬಹುದು. ಆದ್ರೆ ಅನಿತ್ಯ ವಸ್ತುಗಳಿಗಾಗಿ ನಿತ್ಯ ವಸ್ತುವಿನ ತ್ಯಾಗ ಮಾಡಿಬಿಡ್ತೀವಿ. ಅಂದ್ರೆ ಭಕ್ತಿ ಎಲ್ಲಿದೆ ಅಂತಂದ್ರೆ, ಅನನ್ಯತೆ ಎಲ್ಲಿದೆ ಅಂದ್ರೆ ಅನಿತ್ಯ ವಸ್ತುಗಳಲ್ಲಿ ಅನನ್ಯತೆ ಇದೆ. ನಿತ್ಯ ವಸ್ತುಗಳಲ್ಲಿ ಗೌನ ಸಂದರ್ಭ ಬಂದಾಗ ಏನು ದೇವತ ಅಷ್ಟೇ. ಆದ್ರೆ ಇಲ್ಲಿ ಅನನ್ಯ ಭಕ್ತಿ ಅಂದ್ರೆ ಇಲ್ಲಿ ಪರಮಾತ್ಮನೇ ಅನ್ಯವಲ್ಲದ ಭಕ್ತಿ. ಜೀವನದ ಮುಖ್ಯ ಲಕ್ಷ್ಯ, ಮುಖ್ಯ ಉದ್ದೇಶ, ಅದಕ್ಕೆ ಹೆಚ್ಚಿನ ಆದ್ಯತೆ, ಮಿಕ್ಕ ಎಲ್ಲಕ್ಕೂ ಗೌಣವಾಗಿರ್ತಕ್ಕಂಥ ಆದ್ಯತೆ. ಅದನ್ನ ಇಲ್ಲಿ ಅನನ್ಯ ಭಕ್ತಿ ಅಂತಾರೆ. ರಸ ಮಹಾನ್ ಭಕ್ತರೆಲ್ಲ ಕೂಡ ವ್ಯವಹಾರ ಮಾಡಲಿಲ್ಲ ಅಂತಲ್ಲ. ಸರ್ವಸಂಗ ಪರಿತ್ಯಾಗಿಲಾಗಿರ್ತಕ್ಕಂಥ ಮಹಾನ್ ಭಾವಿಗಳಿಲ್ಲ ಅಂತಲ್ಲ. ಅದಕ್ಕೆ ಸಂಬಂಧಪಟ್ಟ ನೋಡಿದ್ವಿ ನಾವು. ಕೃಷ್ಣ ಭೋಗಿ ಸುಖಸ್ಥ್ಯಾಗಿ ರಾಮ ಜನಕ ರಾಘವವು ಏತೆ ಸರ್ವ ಜ್ಞಾನಿನಃ. ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಜನಕ, ಶುಕ ವ್ಯಾಸ ಮಹರ್ಷಿಯ ಪುತ್ರ, ಮಹಾವೈರಾಗ್ಯವಂತ. ಸೂಚನ ಕೂಡ ಇಲ್ಲ, ಅಷ್ಟೇ ದೂರದ ಮಾತು, ಸೂಚನ ಕೂಡ ಇಲ್ಲ. ಆದ್ರೆ ಕೃಷ್ಣ ಒಳ್ಳೆ ಪೀತಾಂಬರ ಆಭರಣ ನೋಡ್ಬೇಕು, ಅಲಂಕಾರ ಪ್ರಿಯ. ಅದೇ ರೀತಿ ರಾಮ ಇದ್ದಾನೆ, ಜನಕ ಕೂಡ ಇದ್ದಾನೆ. ಜನಕ ಮಹಾರಾಜ ಕೂಡ ಮಹಾಜ್ಞಾನಿ, ರಾಜ್ಯ ಪರಿಪಾಲನೆ ಮಾಡ್ತಾನೆ. ರಾಜ್ಯಭಾರ ಮಾಡ್ತಾನೆ. ರಾಜ್ಯಕ್ಕೆ ಸಂಬಂಧಪಟ್ಟ ಎಷ್ಟು ವ್ಯವಹಾರ ಇರ್ತದೆ. ನನ್ನ ಮನೆ ನೋಡ್ಲಿಕ್ಕೆ ಸುಮಾರು ಎಷ್ಟು ಕೆಲಸ, ಒಬ್ಬ ವ್ಯಕ್ತಿ 4-5 ಜನ ಮನೇಲಿ ಇದ್ರು ಅಂದ್ರೆ ಅವ್ರ ಆಲ್ನೆ ಪಾಲನೆ ಮನೆ ನೋಡ್ಕೊಳ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗ್ತದೆ. ಇಡೀ ಸಾಮ್ರಾಜ್ಯವನ್ನೇ ನೋಡ್ಕೋಬೇಕಾದ್ರೆ ಎಷ್ಟು ಜನ ಮಂತ್ರಿಗಳಿದ್ರು, ಅಡ್ವೈಸರ್ಸ್ ಇದ್ರು, ಜವಾಬ್ದಾರಿ ಇರ್ತದೆ. ಅಂತ ಸಮಯದಲ್ಲಿ ಕೂಡ ಅವರು ಹೇಗಿದ್ರು? ಮುಖ್ಯ ಲಕ್ಷ್ಯ ಯಾವ್ದಕ್ಕಿತ್ತಪ್ಪ ಅಂದ್ರೆ, ವಶಿಷ್ಠ ಮಹರ್ಷಿಗಳು ಸತ್ಸಂಗ ಮಾಡಬೇಕಾದ್ರೆ ಮಿಥಿಲಾ ನಗರ ಅಗ್ನಿಗೆ ಆಹುತಿ ಆಗಿದೆ, ಜನಕ ಮಹಾರಾಜರಿಗೆ ಹೋಗಿ ಅಂತಂದಾಗ ಮಿಥಿಲಾ ನಗರ ಸುಟ್ಟು ಬೂದಿ ಆದ್ರೆ ನಮ್ಗೆ ಏನ್ ನಷ್ಟ ಇಲ್ಲ, ಮುಂದುವರಿಸ್ತೀವಿ. ಇಲ್ಲಿ ಅನನ್ಯ ಭಕ್ತಿ ಎಲ್ಲಿದೆ ಅಂತಂದ್ರೆ ಇಲ್ಲಿರ್ಬೇಕು, ಅಲ್ಲಿ. ಆದ್ರೆ ಗೌಣವಾದ ಭಕ್ತಿ ಇದೆಯೇನೋ ಪ್ರಪಂಚದಲ್ಲಿ, ರಾಜ್ಯದಲ್ಲಿ. ಆದ್ರೆ ಅನನ್ಯ ಭಕ್ತಿ ಪರಮಾತ್ಮನಲ್ಲಿ ಇದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ಅನನ್ಯ ಪ್ರೇಮ ಉಂಟಾಗುವುದು ಹಾಗೂ
ತನ್ನ ಮನ, ಇಂದ್ರಿಯ ಮತ್ತು ಶರೀರ ಹಾಗೂ ಧನ, ಜನ ಮೊದಲಾದ ಸರ್ವಸ್ವವನ್ನ ಭಗವಂತನದ್ದೇ ಎಂದುಕೊಂಡು. ಏನು ಭಗವಂತನ ಅನನ್ಯ ಭಕ್ತಿ ಅಂತಂದ್ರೆ ಏನಪ್ಪಾ ಅನ್ನಲಿಕ್ಕೆ ಒಂದು ನಿರ್ವಚನ ಕೊಡ್ತಿದ್ದಾರೆ. ಏನು ಭಗವಂತನಲ್ಲಿ ಅನನ್ಯ ಪ್ರೇಮ ಉಂಟಾಗೋದು ಹೇಗಪ್ಪ ಅಂದ್ರೆ ತನ್ನ ಮನ, ಇಂದ್ರಿಯ, ಶರೀರ, ಧನ, ಜನ ಮೊದಲಾದ ಸರ್ವಸ್ವವನ್ನ ಭಗವಂತನದ್ದೇ ಎಂದು ತಿಳಿದುಕೊಂಡು ಭಗವಂತನಿಗಾಗಿಯೇ ಭಗವಂತನ ಸೇವೆಯಲ್ಲಿ ಎಂದೆಂದಿಗೂ ತೊಡಗುವುದೇ ಅನನ್ಯ ಭಕ್ತಿಯಾಗಿದೆ. ನೋಡಿ ಎಷ್ಟು ಹೇಳಿದ್ದಾರೆ, ಅದರಲ್ಲಿ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಹೇಗೆ ಅಂತಂದ್ರೆ, ಈಗ ನಮ್ದು ಅಂದ್ಕೊಳ್ಬಹುದು, ನಿಮ್ದು ಅಂದ್ಕೋಬಹುದು, ಒಂದೇ ಮಾಡ್ತೇವೆ, ಒಂದೇ ಸಂಕಲ್ಪ. ಇವೆಲ್ಲ ನಮ್ದು ಅಂತ ಬದುಕ್ಬೋದು, ಇವೆಲ್ಲ ಪರಮಾತ್ಮ ಅಂತಕೊಂಡು ಬದುಕ್ಬೋದು. ವ್ಯವಹಾರ ಅದೇ ರೀತಿ ವ್ಯವಹಾರ ಇದ್ದೇ ಇರ್ತದೆ, ಇಲ್ಲ ಅಂತ. ನಮ್ದು ಅಂದ್ಕೊಂಡಾಗ ಭಾರ, ನಿಮ್ದು ಅಂದ್ಕೊಂಡಾಗ ಹಗುರ. ಅಯ್ಯೋ ಹೇಳದಷ್ಟು ಸುಲಭನಾ ಏನು ಅಲ್ಲ. ಈಗ ನಾನು ಅಂದ್ಕೊಂಡೋದು ಸುಲಭನೇ, ನೀನ್ ಅಂದ್ಕೊಳ್ಳೋದು ಸುಲಭನಾ ಏನು? ಅದು ತುಂಬಾ ಕಷ್ಟ ಇದೆ. ಅದೇಗ್ ಸಾಧ್ಯ? ಯಾಕೆ? ನಾವು ಸಣ್ಣವರಿದ್ದಾಗ ನಾನು ನಂದು ಅಂತಾನೆ ನಾವು ಬೆಳ್ಕೊಂಡ್ ಬಂದ್ಬಿಟ್ಟಿದ್ವಲ್ಲ. ಅದಾದ್ರೆ ನೀನು ನಿಂದು ಅಂತ ಬದಲಾವಣೆ ಮಾಡ್ಲಿಕ್ಕೆ ಅದೇನು ಪೇಪರ್ ಚೇಂಜ್ ಮಾಡೋದ ಏನು? ನಿಂದು ಅಂತ ಬರ್ದು ಬಿಡ್ಬೋದು. ಸರಿ, ಮನಸ್ಸಲ್ಲಿ ಆ ಭಾವನೆಗಳನ್ನ ತೆಗೆದಾಗ ಅಷ್ಟು ಸುಲಭನಾ ಏನು? ಇಲ್ಲಿ ನೋಡಿದ್ರು ನಾನು ನಮ್ದು ಅಂತ ಪ್ರಿಂಟ್ ಎಲ್ಲ ಬಿದ್ದುಬಿಟ್ಟಿದ್ವಿ. ಈ ಮನೆ, ಆ ಮನೆ, ಅದು ನಮ್ದು ನಾನು ಅಂತೇಳಿ ಅದನ್ನ ತೆಗೆದಾಕೋದು ಅಷ್ಟು ಸುಲಭನ ಏನು? ಸೈನ್ ಮಾಡ್ದಂಗೆನಾ? ಆಯ್ತು ನಂದು ನಿಮ್ಗೆ ಎಲ್ಲ ನಿಂದೆ ಅಂತೇಳಿ ನಿಮ್ಮ ಪತ್ರ ಬಂದು ಸೈನ್ ಎಲ್ಲ ನಿಂದು ನಡ್ಬಿಟ್ಟು ದೇವರುಂಡಿಗೆ ಹಾಕ್ಬೇಕು ಎಲ್ಲ ನಿಂದೆ. ಆದ್ರೆ ಮನಸ್ಸಿನ ಮಳಿಗೆಯಿಂದ ಹೋಗ್ತದ ಅಂತಂದ್ರೆ ಅಷ್ಟು ಸುಲಭವಲ್ಲ. ಆದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದನ್ನ ಪರಮಾತ್ಮ ಹೇಳೋದೇ ಇಲ್ಲ. ಮಾಡ್ಲಿಕ್ಕೆ ಯಾವ್ದು ಸಾಧ್ಯವೋ ಅದನ್ನೇ ಪರಮಾತ್ಮ ಕೂಡ ಹೇಳ್ತಾನೆ. ಹಾಗೆ ಇವೆಲ್ಲವನ್ನ ಕೂಡ ನಿಂದು ಅಂತೇಳಿ ಅದು ಭಾರರಹಿತ. ಈಗ ಬಸ್ಸಲ್ಲಿ ಲಗ್ಗೇಜು ನಮ್ಮ ತಲೆ ಮೇಲೆ ಇಟ್ಕೊಂಡು ಪ್ರಯಾಣ ಮಾಡ್ಬೋದು, ಅಥವಾ ನಮ್ಮ ಕಾಲ್ ಮೇಲೆ ಇಟ್ಕೊಂಡು ಪ್ರಯಾಣ ಮಾಡ್ಬೋದು, ಅಥವಾ ಲಗ್ಗೇಜ್ ಕ್ಯಾರಿಯರ್ ಕೂಡ ಆಗ್ಬೋದು. ಅವಕಾಶ ಇದೆ. ನೀವು ತಲೆ ಮೇಲೆ ಇಟ್ಕೊಂಡ್ರು ನಿಮ್ಮ ಲಗ್ಗೇಜ್ ಹೊರೋದು ಬಸ್ಸೆ, ನಾವು ನಮ್ ಭುಜ ಮೇಲೆ ಇಟ್ಕೊಂಡ್ರು ಹೊರೋದು ಬಸ್ಸೆ, ಅಥವಾ ಲಗ್ಗೇಜ್ ಕ್ಯಾರಿಯರ್ ಹಾಕ್ಬಿಟ್ರು ಆವಾಗ್ಲೂ ಹೊರೋದು ಬಸ್ಸೆ. ಇದು ಗಮನಿಸ್ಬೇಕು. ಬಸ್ಸಲ್ಲಿ ಹತ್ತಿದ್ದೀವಿ, ನಮ್ಮ ಹತ್ರ ಒಂದು ಬ್ಯಾಗ್ ಇದೆ, ಒಂದು 20 kg ಅಂತ. ಅದನ್ನ ನೀವು ತಲೆ ಮೇಲೆ ಇಟ್ಕೊಂಡು ಪ್ರಯಾಣ ಮಾಡ್ಬೋದು, ಅಥವಾ ನಿಮ್ ತೊಡೆ ಮೇಲೆ ಇಟ್ಕೊಂಡು ಕಾಲ್ ಮೇಲೆ ಇಟ್ಕೊಂಡು ಪ್ರಯಾಣ ಮಾಡ್ಬೋದು, ಅಥವಾ ನಿಮ್ ಭುಜದ ಮೇಲೆ ಕೂಡ ಇಟ್ಕೊಬಹುದು, ಅಥವಾ ಮೇಲೆ ಲಗ್ಗೇಜ್ ಕ್ಯಾರಿಯರ್ ಇದೆ ಅದರಲ್ಲಿ ಕೂಡ ಆಗ್ಬಿಡ್ಬೋದು, ಅಥವಾ ಕೆಳಗಡೆ ಕೂಡ ಒಂದು ಇರುತ್ತೆ ಲಗ್ಗೇಜ್ ಬಾಕ್ಸ್, ಅದರಲ್ಲಿ ಕೂಡ ಆಗ್ತದೆ. ನೀವು ತಲೆ ಮೇಲೆ ಇಟ್ಕೊಂಡ್ರು ಹೊರೋದು ಬಸ್ಸೆ, ಭುಜದ ಮೇಲೆ ಇಟ್ಕೊಂಡ್ರು ಹೊರೋದು ಬಸ್ಸೆ, ಈ ಲಗ್ಗೇಜ್ ಕ್ಯಾರಿಯರ್ ಹಾಕಿದ್ರು ಆವಾಗಲೂ ಹೊರೋದು ಬಸ್ಸೆ. ಈ ಭಾವನೆ ಏನು ಅಂದ್ರೆ ತಲೆ ಇಟ್ಕೊಂಡು ನಾವೇ ಹೋಗ್ತಂಗೆ ಅನಿಸ್ತಾ ಇರ್ತೀವಿ. ನಾವೇ ನಮ್ಮನ್ನು ನಮ್ಮ ಲಗ್ಗೇಜ್ ಅನ್ನು ಓಡೋದು ಯಾರಂದ್ರೆ ಬಸ್ಸೆ. ಹಾಗೆ ನಾನು ಅಂದ್ಕೊಂಡ್ರು ಅದು ನಿಮ್ಗೆ, ಈಗೆಲ್ಲ ನಾನು ಅಂದ್ಕೊಂಡ್ರು ನಿಮ್ಗೆ, ನೀವು ಅಂದ್ಕೊಂಡ್ರು ನಿಮ್ಗೆ, ವ್ಯತ್ಯಾಸ ಇಲ್ಲ. ನಾನು ಅಂದ್ಕೊಂಡು ಬದುಕ್ಬಹುದು, ನಿನ್ನು ಅಂತ ಹೇಳಿ ಕೂಡ ಬದುಕ್ಬಹುದು. ನಾನು ಅಂತ ಅಂದ್ಕೊಂಡಾಗ ಭಾರ ತಲೆ ಮೇಲೆ ಇಟ್ಕೊಂಡಿದ್ವಿ, ಮುಜ ಮೇಲೆ ಇಟ್ಕೊಂಡಿದ್ವಿ. ಇನ್ನು ಅಂತಂದ್ರೆ ಹಗುರ, ಆರಾಮಾಗಿ ಪ್ರಯಾಣ ಮಾಡ್ಬೋದು. ನನ್ನ ಅಂದ್ಕೊಂಡ್ರೆ ಭಾರ ಹೊತ್ಕೊಂಡು ಒದ್ದಾಡಿ, ನಿಂದು ಅಂತ ತಿಳ್ಕೊಂಡ್ಬಿಟ್ರೆ ಹಗುರ ಆಗ್ತದೆ, ಭಾರ ರಹಿತ, ಭಾರದಿಂದ ಮುಕ್ತ. ಹೆಂಗ್ ಅನ್ಕೊಂಡ್ರು ನಮ್ ಭುಜ ಮೇಲೆ ಇಟ್ಕೊಂಡ್ರು ಬಸ್ ಬರ್ತದೆ, ತಲೆ ಮೇಲೆ ಇಟ್ಕೊಂಡ್ರು ಬಸ್ ಬರ್ತದೆ. ಹಾಗೆ ನಮ್ದು ನನ್ನಿಂದಲೇ ಅಂತ ಅಂದ್ಕೊಂಡ್ರು ಪರಮಾತ್ಮನಿಂದ ನಡೀತಾ ಇರ್ತೀವಿ. ಅದೇನೋ ನಿಂದು ಅಂದ್ಕೊಂಡ್ಬಿಟ್ರೆ ಅವಾಗ್ಲೂ ಪರಮಾತ್ಮ ನಡೀತಾ ಇರ್ತದೆ. ಇದೇನಪ್ಪ ಅಂದ್ರೆ ಒಂದು ಭ್ರಾಂತಿ. ಹಾಗಾಗಿ ಇದನ್ನೆಲ್ಲ ಹೇಳ್ತಾರೆ, ಇದು
ಏನು ತನ್ನ ಮನ, ಇಂದ್ರಿಯ ಹಾಗೂ ಶರೀರ, ಧನ ಮೊದಲಾದ ಎಲ್ಲ ಸರ್ವಸ್ವವನ್ನ ಪರಮಾತ್ಮಂದೆ ಎಂದು ತಿಳಿದುಕೊಂಡು ಭಗವಂತನಿಗ ಸೇವೆಯಲ್ಲಿ ಎಂದೆಂದಿಗೂ ತೊಡಗುವುದೇ ಅನನ್ಯ ಭಕ್ತಿ. ಇವೆಲ್ಲ ಕೂಡ ಪರಮಾತ್ಮಂದೆ. ಅದಕ್ಕೆ ಹಾಗೆ ವಿಚಾರ ಮಾಡ್ತೀವಿ. ನಮ್ದು ಅಂತ ಏನಿದೆ ಈ ಲೋಕದಲ್ಲಿ ಅಂತ ನೋಡಿದಾಗ ವಿಚಾರ ಇದೆ. ವಿಚಾರ ಜಾಯತೆ ಬೋದು ಅನಿತ್ಯ ನಾನಿವರ್ತತೆ ಶೋತ್ಪತ್ತಿ ಮಾತ್ರೇಣ ದಹತ್ಯ ಕೆಲ ಸತ್ಯತಾಂ. ವಿಚಾರಣೆಯಿಂದ ಬೋಧೆ ಉಂಟಾಗ್ತದೆ. ಅನಿತ್ಯಾಯ ನಾನಿವರ್ತತೆ ವಿಚಾರ ಜಾಯತೆ ಬೋದು. ಆಮೇಲೆ ಅದು ನಮ್ದು ಅಂತ ಅಂದ್ಕೊಂಡ್ರು ವಿಚಾರದಲ್ಲಿ ನಮ್ಗೆ ಸ್ಪಷ್ಟ ಒಂದು ಕ್ಲಾರಿಟಿ ಬಂದಿದೆಯಲ್ಲ, ಏನಂತ ಇದು ನಂದಲ್ಲ. ನಾನಿವರ್ತತೆ ಶೋತ್ಪತ್ತಿ ಮಾತ್ರೇಣ ದಹತ್ಯ ಕೆಲ ಸತ್ಯತಾಂ. ಆ ವಿಚಾರದ ಸ್ಪಷ್ಟೀಕರಣ ಆದ್ಮೇಲೆ ಆಮೇಲೆ ನಮ್ದು ಅಂತ ಅಂದ್ಕೊಂಡ್ರು ಅದರಲ್ಲಿ ಸತ್ಯತ್ವ ಬುದ್ಧಿ ಇರೋದಿಲ್ಲ. ನಮ್ದು ಅಂತ ಅಂದ್ಕೊಂಡು ವ್ಯವಹಾರ ಮಾಡಿದ್ರು ಅದರಲ್ಲಿ ಅವು ನಮ್ಮನ್ನು ಹಿಡ್ಕೊಳ್ಳೋದಿಲ್ಲ, ಬಂಧಿಸೋದಿಲ್ಲ. ಸತ್ಯತ್ವ ಬುದ್ಧಿ ಇಲ್ಲದ ಕಾರಣ. ಯಾಕೆ? ಅದೆಲ್ಲ ನಿಂದೆ, ನಾವೆಲ್ಲ ತಗೊಂಡು ಬಂದಿದ್ದೀವಿ ಎಲ್ಲ. ಭೂಮಿಯನ್ನ ಮ್ಯಾನ್ ಮೇಡ್ ಅಂತೀವಿ, ಮಾನವ ನಿರ್ಮಿತ. ಪರಮಾತ್ಮ ನಿರ್ಮಿತ. ಈಗ ಭೂಮಿ ಮಾನವ ನಿರ್ಮಿತನ ಅಂತಂದ್ರೆ ಮಾನವ ನಿರ್ಮಿತ ಎಲ್ಲಿದೆ ಭೂಮಿ? ಭೂಮಿ ಪರಮಾತ್ಮ ಅಂದ್ರೆ ನಮ್ದಂತೂ ಅಲ್ವಾ. ಈಗ ಪರಮಾತ್ಮ ನಿರ್ಮಿತ ಅನ್ನೋದಕ್ಕಿಂತ ನಮ್ದಂತೂ ಅಲ್ಲ ಪಕ್ಕ. ಭೂಮಿಯನ್ನ ಯಾವುದೇ ಮನುಷ್ಯ ನಿರ್ಮಾಣ ಮಾಡಿಲ್ಲ, ಇದರಲ್ಲೇ ಅನುಮಾನನೇ ಇಲ್ಲ. ಒಂದನೇದು. ಎರಡನೇದೇನು, ಈಗ ನಾವು ನಿರ್ಮಾಣ ಮಾಡಿಲ್ಲ ಅಂತೇಳಿ ಇಷ್ಟೊಂದು ಸ್ಪಷ್ಟವಾಗಿ ಅನುಕೂಲವಾಗಿರ್ತಕ್ಕಂಥದ್ದನ್ನು ಇನ್ನು ಯಾರು ಮಾಡಿಲ್ಲ ಅಂತ ಹೇಳಿಕ್ ಆಗ್ತದೆಯೇ? ಈಗ ನೋಡಿ, ನಮ್ಮ ಆ ಕೆರೆ ಕಟ್ಟೆ ನೋಡಿದಾಗ ಸುತ್ತಮುತ್ತಲು ಕೆರೆಗಳಿದ್ದಾವೆ. ಎಷ್ಟೆಷ್ಟು ದೊಡ್ಡದಪ್ಪ ಒಂದೊಂದು ಕಲ್ಲು ಇಟ್ಟಿದ್ದಾರೆ ಅಂತಂದ್ರೆ, ಒಂದೊಂದು ಕಲ್ಲು ಬಂದು ಒಂದು 10 ಟನ್ 20 ಟನ್ ಒಂದೊಂದು ಕಷ್ಟ ದೊಡ್ಡ ಇರ್ತವೆ ಕಲ್ಲುಗಳು. ಅಂದ್ರೇನು, ಒಂದು ಸಣ್ಣ ಮನೆ ಗಾತ್ರದ ಕಲ್ಲುಗಳನ್ನ ಹಂಗೆ ಜೋಡಿಸಿದ್ದಾರೆ. ಅಷ್ಟೆಲ್ಲ ಜೋಡಿಸಿ ಹೇಳ್ತಾರೆ ಆ ವ್ಯಾಸರಾಯರ ಕೆರೆ ಅಂತಂದಿದ್ದು ಆಂಧ್ರದಲ್ಲಿ. ಯಾರು? ಕನಕದಾಸರ ಗುರುಗಳು ವ್ಯಾಸರಾಯರು. ಅವ್ರನ್ನ ಅಲ್ಲಿದ್ರು ಅಂತ ಹೇಳಿ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಜೋಡಿಸಿ ಎಷ್ಟಪ್ಪ ಅಂದ್ರೆ 7 ಕೆರೆಗಳು ಒಂದ್ ವೇಳೆ ಹೊಡ್ಕೊಂಡು ಆ ಕೆರೆಗೆ ನೀರು ಬಂದ್ರು ಅದರಲ್ಲೇ ಒಂದು ಮೂಲೆ ಕೂಡ ಆಗಲ್ಲ. ಅಷ್ಟು ದೊಡ್ಡ ಕೆರೆ, ಸುಮಾರು 20-30 ಕಿಲೋಮೀಟರ್ ದೂರ ನೀರು ನಿಲ್ತದೆ. ಅಷ್ಟು ದೊಡ್ಡ ಕೆರೆ. ಈಗ ನಾವು ನೋಡಿದಾಗ ಅನಿಸ್ತದಬ್ಬ ಎಷ್ಟು ಚೆನ್ನಾಗಿ ಜೋಡಿಸಿದೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಿ. ನಾವು ಕಟ್ಟಿದ್ವಾ? ನಾವಂತೂ ಕಟ್ಟಿಲ್ಲ. ಹೋಗಿ ಕಟ್ಟಿದವ್ರು ಯಾರಾದ್ರೂ ನಿಮ್ ಯಾರು ಗೊತ್ತೇ ಇಲ್ಲ. ಹಂಗಂತ ಯಾರು ಕಟ್ಟಿಲ್ಲ ಅಂತ ಹೇಳಿಕ್ ಆಗ್ತದೆಯೇ? ನಾವು ಕಟ್ಟಲಿಲ್ಲ ಅಂದ್ ಮಾತ್ರಕ್ಕೆ ಯಾರು ಕಟ್ಟಲಿಲ್ಲ ಅಂತ ಇಲ್ಲ. ಇದಾರೆ, ಬೇರೆ ಯಾರು ಇದಾರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅವರು ಇಲ್ಲಾಂದ್ರೆ ಅಷ್ಟು ಸುಂದರವಾಗಿ ಅಷ್ಟು ಅನುಕೂಲವಾಗಿ ಆ ಕಟ್ಟೆ ಸಂತಾನ ಹೆಂಗ್ ನಿರ್ಮಾಣ ಆಗ್ತದೆ? ಯಾರಾದ್ರು ಇರ್ಲೇಬೇಕು. ಹಾಗೆ ಭೂಮಿ ಕೂಡ ಎಲ್ಲಾ ಪ್ರಾಣಿಗಳಿಗೆ ನಿವಾಸ ಯೋಗ್ಯವಾಗಿ ಇರತಕ್ಕಂಥ ಭೂಮಿ ಯಾರು ಮಾಡಿಲ್ಲ ಅಂದ್ರೆ ಅದೇಗ್ ಸಾಧ್ಯ? ನಾವು ನೋಡಿ ಮಾಡಿರ್ತಕ್ಕಂಥ ನಾವು ನೋಡಿಲ್ಲದೆ ಇರ್ಬೋದು ಒಂದು ವೇಳೆ. ಹಾಗಾಗಿ ಯಾರೋ ಒಬ್ರು ಇದಾರೆ, ಯಾಕೆ ಇಷ್ಟು ಅನುಕೂಲವಾಗಿದೆಯಲ್ವ ಭೂಮಿ ಅಂತೇಳಿ ನಾವು ಅನುಮಾನ ಪ್ರಮಾಣ ನಂಬೇಕಾಗ್ತದೆ. ಅವ್ರನ್ನ ದೇವರು ಅಂತಾರೆ. ಏನೇ ಇರಲಿ, ಒಟ್ಟಿನಲ್ಲಿ ನಾವಂತೂ ಮಾಡಿಲ್ಲ. ಇದರಲ್ಲಿ ಯಾರಿಗೂ ಸಂಶಯ ಇಲ್ಲ ಅಂತ ಕಾಣುತ್ತೆ. ಯಾರಿಗೂ ಸಂಶಯ ಇದೆಯಾ? ನಾವು ಮಾಡಿದ್ವಿ ಇಲ್ಲ. ಬಿಲ್ಕುಲ್ ಭೂಮಿಯನ್ನು ಯಾರು ಯಾವುದೇ ಮನುಷ್ಯ ಮಾಡಿಲ್ಲ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಹೋಗ್ಲಿ ಗಾಳಿನ ಯಾರಾದ್ರೂ ಮಾಡಿದೀವ ಹೋಗ್ಲಿ? ನಾವು ಮಾಡಿದ್ದೇನಪ್ಪ ಅಂದ್ರೆ ಭೂಮಿ ಮಣ್ಣು ತಗೊಂಡು ಇಟ್ಟಿಗೆ ಮಾಡ್ಕೊಂಡಿದ್ವಿ. ಇಟ್ಟಿಗೆ ಮ್ಯಾನ್ ಮೇಡ್. ನೀವು ಮಣ್ಣು ಇಟ್ಟಿಗೆ ಮ್ಯಾನ್ ಮೇಡ್, ಮಣ್ಣು ಮ್ಯಾನ್ ಮೇಡ್ ಅಂತಂದ್ರೆ ಇಲ್ಲ. ಅದು ಪರಮಾತ್ಮ ನಿರ್ಮಿತ. ಅದೇ ರೀತಿ ಗಾಳಿಯನ್ನ ನಾವು ಶುದ್ಧೀಕರಣ ಮಾಡ್ಕೋಬೋದೇನು? ಗಾಳಿಯಿಂದ ಆಕ್ಸಿಜನ್ ಸಿಲಿಂಡರ್ ಮಾಡ್ಕೋಬೋದೇನು? ಆಕ್ಸಿಜನ್ ನಮ್ದು ಅಂತ ನಾವೇ. ಮತ್ತೆ ಗಾಳಿ ಮಾಡಿದ್ದೆ ಯಾರಂತಂದ್ರೆ ನಾವಂತೂ ಮಾಡಿಲ್ಲ ಬಿಲ್ಕುಲ್. ಅದೇ ರೀತಿ ನೀರು
ನೀರನ್ನ ಫಿಲ್ಟರ್ ಮಾಡಿ ನಾವು ಬಾಟ್ಲಿ ಹಾಕಿ ತುಂಬಿಸಿ ಅದ್ರ ಮೇಲೆ ಸೀಲ್ ಹಾಕೊಂತೀವಿ ನಾವು. ಇಂಥ ನಮ್ಮ ಕಂಪನಿ ಬಿಸಿಲೇರಿ, ಇಂಗ್ಲೆ, ಏನೇನು ಬಾಲಾಜಿ, ಹಿಮಾಲಯ 1 ಲೀಟರ್ಗೆ 40 ರೂಪಾಯಿ 50 ರೂಪಾಯಿ ಮಾಡ್ತಾರೆ. ನೀರು ಫಿಲ್ಟರ್ ಮಾಡಿ ಬಾಟ್ಲಿ ತುಂಬಿ ನೀರು ಮಾಡಿದ್ದೆ ಯಾರಂತಂದ್ರೆ, ನೀರು ನಮ್ಗೇನ್ ಸಂಬಂಧ? ಮ್ಯಾನ್ ಮೇಡ್ ಅಲ್ಲ ನೀರು. ಆದ್ರೆ ಎಲ್ಲಾ ಪ್ರಾಣಿಗಳ ದಾಹವನ್ನ ನೀಗಿಸುವಂತ, ಶರೀರಕ್ಕೆ ಬೇಕಾದ ಅವಶ್ಯಕತೆಯಿಂದ ಪೂರೈಸ್ತಕ್ಕಂಥದ್ದು ಹೇಳ್ತಾರೆ. ಆಹಾರ ಇಲ್ಲದೆ ಇರ್ಬೋದು, ನೀರಿಲ್ಲದೆ ಇದ್ರೆ ಒಂದಿನ ಕೂಡ ಕಟ್ಟಿ ಸಾಧ್ಯ. ನೀವು ಗಾಳಿನ ಸೂಕ್ಷ್ಮ ಬಿಡಿ, ಗಾಳಿ ಇಲ್ಲಾಂದ್ರೆ 5 ನಿಮಿಷ ಕೂಡ ಕಟ್ಟಿ ಸಾಧ್ಯ ಇರ್ಲಿ. ಹಾಗಾಗಿ ಅಂತ ನೀರನ್ನ ಯಾರು ನಿರ್ಮಾಣ ಮಾಡಿದ್ರೆ, ನೀರ್ ನಿರ್ಮಾಣ ನಾವು ಮಾಡಲಿಲ್ಲ. ಇರೋ ನೀರನ್ನ ಫಿಲ್ಟರ್ ಮಾಡಿದ್ವಿ, ಬಾಟಿ ತುಂಬಿಸ್ಕೊಂಡಿದ್ವಿ, ನಮ್ದು ಅಂತೇಳಿ ಸೀಲ್ ಹಾಕೊಂತೀವಿ ಇರ್ಲಿ. ಹಾಗಾಗಿ ನೀರು ಕೂಡ ಬೋರ್ ಹಾಕ್ತೀವಿ ನಾವು. ಬೋರ್ ಹಾಕಿದ್ ನಾವೇ. ಮತ್ತೆ ನೀರು ಒಳಗಡೆ ಯಾರಿಟ್ಟಿದ್ದು ಅಂತಂದ್ರೆ ಗೊತ್ತಿಲ್ಲ. ಒಟ್ಟಾರೆ ನೀರಿದೆ, ನೀರು ಬರ್ತಾ ಇದೆ, ಬರಲ್ಲ ಅಂದ್ರೆ ಓಹೋ ಯಾರೋ ಒಬ್ಬ ಅದನ್ನ ಇಟ್ಟಿರ್ತಕ್ಕಂಥ ಒಬ್ಬ ಇದಾರೆ, ಯಾರೋ ನಾವು ನೋಡಿಲ್ಲ ಅವ್ರನ್ನ. ಹಾಗಾಗಿ ಭೂಮಿ ಆಗ್ಲಿ, ನೀರಾಗ್ಲಿ, ಅದೇ ರೀತಿ ಈಗ ಸಮುದ್ರ, ಈಗ ಬಾವಿ ಕಟ್ಟಿದ್ ನಾವೇ, ಚೆನ್ನಾಗಿದೆ. ಬೋರ್ ಹಾಕಿದ್ದು ನಾವೇ. ಮತ್ತೆ ಸಮುದ್ರವನ್ನು ನಿರ್ಮಾಣ ಮಾಡಿದ್ದೆ ಯಾರು? ಹಿಂದೆ ಎಲ್ಲರ ಒಂದು ಊರಿಗೆ ಒಂದು ಬಾವಿ ಆಗಿತ್ತಾ ಇದ್ರು, ಕಟ್ಟಡ ಕಟ್ತಾ ಇದ್ರು. ನೀರಿನೇ ಸಿಹಿ ನೀರು ಬಾವಿ, ಉಪ್ಪು ನೀರು ಬಾವಿ ಅಂತ ಕೂಡ ಹೇಳ್ತಾ ಇದ್ರು. ಅವೆಲ್ಲ ನಿರ್ಮಾಣ ಮಾಡಿದ್ ನಾವೇ ಇಲ್ಲಂತ. ಮತ್ತೆ ಸಮುದ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅದೆಷ್ಟು ದೊಡ್ಡ ಬಾವಿ, ಎಂದಿಗೂ ನೀರು ಅದರಲ್ಲಿ ಬತ್ತೋಗಿದ್ದು ಯಾರು ನೋಡೇ ಇಲ್ಲ. ನಮ್ಮ ಕೆರೆಗಳು ಬಾವಿಗಳೆಲ್ಲ ಬತ್ತೋಗಿರ್ತಕ್ಕಂಥದ್ದು ಎಲ್ಲ ಇತಿಹಾಸ ಇದ್ದಾವೆ. ಎಷ್ಟೋ ವರ್ಷಗಳ ಕಾಲ ಡಾಮರ ಬಂದು ಮಳೆನೇ ಇಲ್ಲದೆ ಬತ್ತಿರ್ತಕ್ಕಂಥ ಜನರು ಎಷ್ಟೋ ಇದಾವೆ. ಆದ್ರೆ ಸಮುದ್ರ ಎಲ್ಲಾದ್ರೂ ಬತ್ತಿದೆಯಾ ಅಂತಂದ್ರೆ ಯಾರು ನೋಡಿದಾರ ಸಮುದ್ರ ಬತ್ತಿರೋದನ್ನ? ಇತಿಹಾಸದಲ್ಲಿ ಎಲ್ಲಾದ್ರೂ ಇದೆಯಾ ಉಲ್ಲೇಖ ಅಂತಂದ್ರೆ ಇಲ್ಲ. ಅಂತ ಸಮುದ್ರ ನಿರ್ಮಾಣ ಮಾಡಿದ್ದಾರೆ ಯಾರು? ಆದ್ರೆ ನೀರು ಇದರಲ್ಲಿ ಎಂದು ಬತ್ತೇ ಇಲ್ಲ. ವರ್ಷಾನುಗಟ್ಟಲೆ ಮಳೆ ಇಲ್ಲ ಅಂದ್ರೂ ಕೂಡ ನೀರು ಮಾತ್ರ ಹಾಗೆ ಸಮುದ್ರದಲ್ಲಿ. ಹಾಗಾಗಿ ಅದು ಕೂಡ ಮ್ಯಾನ್ ಮೇಡ್. ನಾವು ಗಾಳಿ ನೋಡಿದ್ವಿ, ಗಾಳಿ ಕೂಡ ಎಸಿ ನಮ್ದೆ. ಆದ್ರೆ ಆ ಎಸಿ ಹೊರಗಡೆಯಿಂದ ಬರೋ ಗಾಳಿ ಯಾರ್ದು ಅಂತಂದ್ರೆ, ಎಸಿ ನಿರ್ಮಾಣ ನಾವೇ ಮಾಡಿದ್ವಿ, ಫ್ಯಾನ್ ನಿರ್ಮಾಣ ಮಾಡಿದ್ ನಾವೇ, ಫ್ಯಾನ್ ಮೇಡ್. ಆದ್ರ ಗಾಳಿ ಇದ್ರೆ ತಾನೇ ಫ್ಯಾನ್ ತಿರುಗಿಸ್ಲಿಕ್ಕೆ ಗಾಳಿಯನ್ನು. ನೀವು ಹೋಗಿ ಚಂದ್ರಲೋಕದಲ್ಲಿ ಫ್ಯಾನ್ ಹಾಕಿದ್ರೆ ಗಾಳಿ ಬರಲ್ಲ. ಯಾಕೆ? ಅಲ್ಲಿ ಗಾಳಿನೇ ಇಲ್ಲ. ಚಂದ್ರಲೋಕದಲ್ಲಿ ಹೋಗಿ ನೀವು ಫ್ಯಾನ್ ತಗೊಂಡೋಗಿ ಫ್ಯಾನ್ ಅಲ್ಲಿ ತಿರುಗಿಸಿದ್ರೆ ಗಾಳಿ ಬರಲ್ಲ. ನೀವು ಮಾಮೂಲಾಗಿದ್ರು ಫ್ಯಾನ್ ಕೆಳಗೆ ಕೂತ್ಕೊಂಡು ಒಂದೇ ಮಾಡ್ತೀವಿ. ಯಾಕೆ? ಅಲ್ಲಿ ಗಾಳಿನೇ ಇಲ್ವಲ್ಲ, ಗಾಳಿ ಬೀಸ್ಲಿಕ್ಕೆ. ಗಾಳಿ ಇದ್ರೆ ಫ್ಯಾನು ತಿರುಗಿಸ್ತದೆ. ಗಾಳಿಯನ್ನು ಫ್ಯಾನು ಗಾಳಿನ ತಗೊಂಡ್ಬರಲ್ಲ. ಸಾಮಾನ್ಯವಾಗಿ ಫ್ಯಾನ್ ಹಾಕ್ಬಿಟ್ರೆ ಬಾ ಏನ್ ಒಳ್ಳೆ ಗಾಳಿ ಅಂತ, ಫ್ಯಾನು ಗಾಳಿನ ತಗೊಂಡ್ಬರಲ್ಲ, ಇರೋ ಗಾಳಿನ ತಿರುಗಿಸುತ್ತೆ ಅಷ್ಟೇ. ಯಾವುದೇ ಎಂತ ದೊಡ್ಡ ಕಂಪನಿ ಫ್ಯಾನ್ ಆಗ್ಲಿ, ಅದಕ್ಕೆ ಎಷ್ಟು ನೀವು ದಾಮ ಒಳ್ಳೆ ರೇಟ್ ಕೊಟ್ಟಂದ್ರು ಯಾವುದೇ ಫ್ಯಾನು ಗಾಳಿಯನ್ನ ತಯಾರ ಮಾಡಿ ನಿಮ್ಗೆ ಕೊಡಲ್ಲ, ಇರೋ ಗಾಳಿನ ತಿರುಗಿಸುತ್ತೆ ಅಷ್ಟೇ. ಎಸಿ ಕೂಡ ಅದೇ ಗಾಳಿ ತಯಾರು ಮಾಡಿ ಕೊಡ್ತದೆ ನಮ್ಗೆ? ಇಲ್ಲ, ಹೊರಗಡೆ ಇರೋ ಗಾಳಿಯನ್ನು ಹೀರ್ಕೊಂಡು ಅದನ್ನ ಫಿಲ್ಟರ್ ಮಾಡಿ ತಂಪು ಮಾಡ್ತದೆ ಅಷ್ಟೇ ಅದು. ಹಾಗಾಗಿ ಗಾಳಿ ಈ ಚಂದ್ರಲೋಕದಲ್ಲಿ, ಮಂಗಳ ಗ್ರಹದಲ್ಲಿ ಹೋಗಿ ಫ್ಯಾನ್ ಹಾಕಿದ್ರೆ, ಎಸಿ ಹಾಕಿದ್ರೆ ಅಲ್ಲಿ ಏನು ಬರಲ್ಲ. ಯಾಕಂದ್ರೆ ಅಲ್ಲಿ ಗಾಳಿನೇ ಇಲ್ಲ. ಹಾಗಾಗಿ ಇವೆಲ್ಲ ಯಾವುದು ಮಾನವ ನಿರ್ಮಿತ ಅಲ್ಲ. ಅದೇ ರೀತಿ ಆಕಾಶ ಇದೆ. ಆಕಾಶ ಎಲ್ಲರೂ ಅಡ್ಡಾಡ್ತೀವಿ ನಾವು, ನೀವೆಲ್ಲ. ವಿಮಾನ ಇಲ್ಲಿ ಹತ್ತಿ ಬೆಂಗಳೂರಲ್ಲಿ ಇಳಿತೀವಿ, ಇಲ್ಲಿ ಹತ್ತಾರೆ, ಅಮೆರಿಕದಲ್ಲಿ ಇಳಿತಾರೆ. ವ್ಯೋಮಗಾಮಿಗಳು ಭೂಮಿಯಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗ್ತಾರೆ, ಅಲ್ಲೇ ಅಧ್ಯಯನಗಳು ಮಾಡ್ತಾರೆ, ಮತ್ತೆ ಅಲ್ಲಿ ಮೇಲೆ ಬರ್ತಾರೆ, ಇನ್ನು ಚಂದ್ರನ ಮೇಲೆ ಹೋಗ್ತಾರೆ. ಮುಂದೆ ಮಂಗಳ ಗ್ರಹ ಕೂಡ ಹೋಗ್ಬೇಕು ಅಂತ ಎಲ್ಲ ತಯಾರಿ ನಡೀತಾ ಇದೆ. ಎಲ್ಲ ಸರಿ. ಸೆಟ್ಲೈಟ್ ಮಾಡಿದ್ದು ನಾವೇ. ಮತ್ತೆ ಆಕಾಶ ಮಾಡಿದ್ದು ಯಾರಂತಂದ್ರೆ
ಆಕಾಶ ನಮ್ಗೆ ಆಕಾಶ ಮ್ಯಾನ್ ಮೇಡ್ ಅಲ್ಲ. ಒಂದ್ ವೇಳೆ ಸೆಟ್ಲೈಟ್ ಅದು ಕೂಡ ಮ್ಯಾನ್ ಮೇಡ್ ಅಲ್ಲ ಹೇಳ್ಬೇಕಲ್ಲ. ಯಾಕೆ? ಒಂದು ವಸ್ತುವನ್ನು ತಯಾರು ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಕಚ್ಚಾ ಸಂಪನ್ಮೂಲ ಎಲ್ಲ ಕೂಡ ಅದು ಪರಮಾತ್ಮ ನಿರ್ಮಿತಾನೆ. ಭೂಮಿ ಕಬ್ಬಿಣದ ಅದರಿದೆ, ಅಲ್ಯೂಮಿನಿಯಂ ಇದೆ, ಬಂಗಾರ ಇದೆ, ಬೆಳ್ಳಿ, ಪಾದರಸ, ಇವೆಲ್ಲ ನಾವು ತಯಾರು ಮಾಡಲಿಲ್ಲ. ಕಬ್ಬಿಣ ಅದರನ್ನ ತಗೊಂಡು ಅದನ್ನು ಶುದ್ಧಿ ಮಾಡಿ ಅದ್ರ ಕೂಡ ನಾವು ಭೂಮಿ ಒಳಗೆ ಯಾರಿಟ್ರು ಕಬ್ಬಿಣ ಅದ್ರು. ಬಂಗಾರ ಕೂಡ ಭೂಮಿಯಲ್ಲಿ ಸಿಗ್ತಕ್ಕಂಥದ್ದೇ. ನಾವು ಶುದ್ಧಿ ಮಾಡಿದ್ರಷ್ಟೇ, ತಯಾರು ಮಾಡಲಿಲ್ಲ. ಬಂಗಾರವನ್ನ ತಯಾರು ಮಾಡಲಿಲ್ಲ, ಅದನ್ನ ಆಭರಣ ಮಾಡ್ಕೊಂಡ್ವಿ. ಇನ್ನೇನು ನಮ್ಗೆ ಅನುಕೂಲ ಬರುತ್ತೆ ಅನ್ನೋದನ್ನ ಬದಲಾವಣೆ ಮಾಡ್ಕೊಂಡು ಅಷ್ಟೇನೆ. ಅದನ್ನ ಯಾರು ತಯಾರು ಮಾಡಿದ್ದೀನಿ, ಅವೆಲ್ಲ ಕೂಡ ಪರಮಾತ್ಮ ನಿರ್ಮಿತಾನೆ. ಏನ ತಗೊಳ್ಳಿ ಅಂದ್ರೇನು, ಇಲ್ಲಿ ಪರಮಾತ್ಮ ನಿರ್ಮಿತ ಅನ್ನೋಕ್ಕಿಂತ ನಾವು ತಯಾರು ಮಾಡಿಲ್ವಾ? ಇದರಲ್ಲಿ ಯಾರು ಸಂಶಯ ಇಲ್ಲ. ನಾವಂತೂ ಯಾರು ಅದನ್ನು ತಯಾರು ಮಾಡಲೇ ಇಲ್ಲ. ತಯಾರು ಮಾಡಿದ್ರೆ ಇಷ್ಟೊಂದು ಅನುಕೂಲ ಯೋಗ್ಯವಾಗಿದೆಯಲ್ಲ, ಹಾಗಾಗಿ ಯಾರೋ ಒಬ್ಬ ತಯಾರು ಮಾಡಿ ಇಟ್ಟಿದ್ದಾನೆ. ಹೇಳ್ಬೋದು, ದೊಡ್ಡ ಕೆರೆ ಕಟ್ಟಿರ್ತಾರೆ, ಒಂದು ಡ್ಯಾಮ್ ಕಟ್ಟಿರ್ತಾರೆ, ನೋಡ್ತೀವಿ ಬಾ ಎಷ್ಟು ಚೆನ್ನಾಗಿದೆ, ಎಷ್ಟು ಅನುಕೂಲ ಯೋಗ್ಯವಾಗಿದೆ. ನೀರು ನಿಲ್ಲಲಿಕ್ಕೆ, ಜನರಿಗೆ, ಪಶು ಪಕ್ಷಿಗಳಿಗೆ, ವ್ಯವಸಾಯ ಮಾಡ್ಲಿಕ್ಕೆ ಅನುಕೂಲವಾಗಿರ್ತದೆ ಡ್ಯಾಮ್ ನೋಡಿ. ಏನ್ ಬಾ ಎಷ್ಟು ಚೆನ್ನಾಗಿದೆ. ಅದು ಯಾರು ಕಟ್ಟಿದ ನೀವು ನೋಡಿದ್ದೀರಾ? ನಾವು ನೋಡಿದ್ವಿ. ಅನ್ನತ್ತು ಯಾರು ಕಟ್ಟಿಲ್ವಾ? ಯಾರು ಕಟ್ಟಿಲ್ಲ ಅಂದ್ರೆ ಅದು ಅಷ್ಟು ಸುಂದರವಾಗಿ ಅನುಕೂಲ ಯೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪೃಥ್ವಿ, ನೀರು, ಗಾಳಿ, ಬೆಂಕಿ ಇವೆಲ್ಲ ಕೂಡ ಎಲ್ಲಾ ಜೀವಿಗಳಿಗೆ ಅನುಕೂಲವಾಗಿರೋದ್ರಿಂದ, ಅನುಕೂಲ ಯೋಗ್ಯವಾಗಿರೋದ್ರಿಂದ ಇದರ ಹಿಂದೆ ಕೂಡ ಒಬ್ಬ ಇದಾನಂತೆ ನಾವು ಅವಶ್ಯಕವಾಗಿ ಅನುಮಾನ ಪಡಬೇಕಾಗ್ತದೆ. ಅವರನ್ನೇ ಪರಮಾತ್ಮ ದೇವರು ಅಂತ ಹೇಳಿ ಹೇಳ್ತಾರೆ. ಸೂರ್ಯನ ಶಾಖದಿಂದ ಸೋಲಾರ್ ಪವರ್, ಸೂರ್ಯ ಶಾಖದಿಂದ ಸೋಲಾರ್ ವಾಟರ್ ಹೀಟರ್, ನೀರು ಕೂಡ ಕಾಯ್ತದೆ, ಬಿಸಿನೀರು ಆಗ್ತದೆ. ಎಷ್ಟೋ ಇರುತ್ತಿಗಟ್ಲೆ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗ್ತದೆ. ಸೋಲಾರನ್ನ ಕಂಡುಹಿಡಿದು ನಾವೇ, ತಯಾರು ಮಾಡಿದ್ದು ನಾವು. ಮತ್ತೆ ಸೂರ್ಯನ ಯಾರು ತಯಾರು ಮಾಡಿದ್ದು ಅಂತಿಲ್ಲ. ಸೂರ್ಯನ ತಯಾರಿ ಬಗ್ಗೆ ನಮ್ಗೇನು ಜ್ಞಾನನೇ ಇಲ್ಲ. ಸೂರ್ಯಕಿರಣಗಳನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು ಸ್ವಲ್ಪ ಜ್ಞಾನ ಇರ್ಬೋದೇ ವಿನಃ ಸೂರ್ಯನನ್ನ ಹೇಗೆ ತಯಾರು ಮಾಡಬೇಕು, ಹೇಗೆ ತಯಾರಾದ ಅದ ಜ್ಞಾನ ಕೂಡ ಪೂರ್ತಿ ಇಲ್ಲ. ಹಾಗಾಗಿ ಆದ್ರೆ ಸೃಷ್ಟಿಗೆ ಅನುಕೂಲವಾಗುವ ರೀತಿಯಲ್ಲಿ ಸೂರ್ಯನ ಕಿರಣ ಅಲ್ಲ ಅಂತಂದ್ರೆ ಕನಿಷ್ಠ ಹುಲ್ಲು ಕೂಡ ಬೆಳಿ, ಹುಲ್ಲು ಕೂಡ ಹುಲ್ಲು, ಗಿಡ, ಗಂಟಿ, ಧಾನ್ಯ ಕಟ್ಟಲ್ಲ, ಬೆಳೆ ಆಗಲ್ಲ, ಮಳೆ ಆಗಲ್ಲ. ನೋಡಿ, ಒಬ್ಬ ಸೂರ್ಯ ಇಲ್ಲ ಅಂತಂದ್ರೆ ಮಳೆನೇ ಬರಲ್ಲ. ಯಾಕೆ? ಸೂರ್ಯನ ಕಿರಣಗಳ ಶಾಖದಿಂದ ಸಮುದ್ರದ ನೀರು ಆವಿಯಾಗಿ ಮೋಡವಾಗಿ ತಾನೇ ಮಳೆ ಬರೋದು. ಸೂರ್ಯನೇ ಇಲ್ಲ ಅಂದ್ರೆ ಮಳೆ ಬರ್ತದೆ. ಮಳೆ ಇಲ್ಲ ಅಂದ್ರೆ ಹುಲ್ಲಲ್ಲಿ ಬೆಳೀತದೆ, ಧಾನ್ಯ ಎಲ್ಲಿ ಬೆಳೀತದೆ. ಧಾನ್ಯ ಇಲ್ಲ, ಆಹಾರ ಇಲ್ಲ ಅಂತಂದ್ರೆ ಮನುಷ್ಯರು ಬೆಳೀತಾರೆ, ಪಶು ಪ್ರಾಣಿ ಪಕ್ಷಿ ಅಂದ್ರೆ ಏನೋ ಸೃಷ್ಟಿ ಇರುವಂತ ಮಾತೇ ಇಲ್ಲ. ಹಾಗಾಗಿ ಒಂದೊಂದು ವಿಷಯ ಯೋಚನೆ ಮಾಡ್ತಾ ಹೋದಾಗ ವಿಚಾರ ಜಾಯತೆ ಬೋಧೆ ಉಂಟಲ್ಲ. ಹೌದು, ನಿಜ. ಯಾವ್ದನ್ನ ನಾವು ಮಾಡಿಲ್ಲ. ಅದಕ್ಕೆ ಹೇಳ್ತಾರೆ, ವಿಚಾರ ಮಾಡ್ಬೇಕಾದ್ರೆ ನಿಷ್ಪಕ್ಷಪಾತವಾಗಿ ವಿಚಾರ ಮಾಡಬೇಕು. ನಮ್ಗೆಲ್ಲ ಗೊತ್ತಿದೆ, ಅದೆಲ್ಲ ಪ್ರಕೃತಿ, ಎಲ್ಲ ಪ್ರಕೃತಿ ಅಂತ. ಪ್ರಕೃತಿ ಅಂತಕ್ಕಂಥ ಪರಮಾತ್ಮ ಶಕ್ತಿ ಅಂತಕ್ಕಂಥ ನಾವು ನೋಡಿದ್ವಿ ಹಿಂದೆ. ಮತ್ತೆ ಅದ್ರಲ್ಲಿ ಸಂತಾನ ಆಗಿಬಿಡ್ತಾರೆ. ಸೂರ್ಯ ಸಂತಾನ ಆಗ್ಬಿಟ್ಟಿದ್ದಾನೆ. ಎಲ್ಲಿ ನಮ್ಮ ವಿಚಾರಕ್ಕೆ ಎತ್ಕೋದಿಲ್ವೋ, ಎಲ್ಲಿ ವಿಚಾರ ಮಾಡೋ ಶಕ್ತಿ ಬುದ್ಧಿ ಅಲ್ಲಿಗೆ ಪ್ರಕೃತಿವಾದ, ನೈಸರ್ಗಿಕವಾದ ಅಂತ ಹೇಳಿ ಕೈ ತಿಳ್ಕೊಂಡ್ಬಿಟ್ಟು ಬಿಡ್ತಾನೆ. ಈಗ ಪರಮಾಣು ಅಂತಂದ್ರೆ ಅಷ್ಟೇ ಅಂತಂದ್ರೆ ಮತ್ತೆ ಪರಮಾಣುಗಳನ್ನ ಕೂಡ ಮತ್ತೆ ಮಾಡಿದ್ರು. ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್, ಅದನ್ನು ಕೂಡ ಭಾಗ ಮಾಡಿದ. ಅಂದ್ರೆ ಏನು? ವಿಚಾರ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದು ಪ್ರಕೃತಿವಾದ, ಸ್ವಾಭಾವಿಕವಾದ. ಈ ಮರ ಗಿಡ ಎಲ್ಲ ಹೆಂಗ್ ಬೆಳೀತು? ಸ್ವಭಾವ, ಸಂತಾನ ಬೆಳೆದೋಯ್ತು ಅಂತ ಹೇಳ್ತಾರೆ. ಸೂರ್ಯ ಹೆಂಗ್ ಬಂದ? ಅದು ಪ್ರಕೃತಿ. ಹಂಗೆ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇದಾವೆ, ಅವೆಲ್ಲ ಹೆಂಗಾಯ್ತು? ಅದು ಪ್ರಕೃತಿ. ಮೊಬೈಲು, ಅದು ಕೂಡ ಪ್ರಕೃತಿ ಸ್ವಭಾವ, ಸಂತಾನಾಗಿ ಆಗಿ ಬಂದ್ಬಿಡ್ತು.
ವಾಹನಗಳು ಕೂಡ ತಂತಾನೆ ಯಾರು ಮಾಡಿದ್ದಿಲ್ಲ ಅದನ್ನ ಹಂಗೆ ಬಂದ್ಬಿಡ್ತಂದ್ರೆ ಒಪ್ಕೊಂತಾರೆ ಯಾರಾದ್ರು? ಅದೆಂಗ್ ಪ್ರಕೃತಿ? ಸ್ವತಃ ಆ ಕಾರು ತಯಾರು ಮಾಡ್ತಕ್ಕಂತ ಫ್ಯಾಕ್ಟರಿಗಳಿದ್ದಾವೆ, ವರ್ಕರ್ಸ್ ಇದ್ದಾರೆ, ಕಂಪನಿಗಳಿದ್ದಾವೆ, ಅದಕ್ಕೆ ಬೇಕಾದ ತಂತ್ರಜ್ಞಾನ ಇದೆ. ಅದರಿಂದ ಎಷ್ಟಿದೆ? ಇಷ್ಟೆಲ್ಲ ಜನ ತಿಳ್ಕೊಂಡು ಕಾರ್ಗಳು ರಸ್ತೆಯಲ್ಲಿ ಓಡ್ತವೆ. ರಬ್ಬರ್ ಅಂತ, ಇನ್ನೊಂದು, ಮತ್ತೊಂದು, ಎಲೆಕ್ಟ್ರಿಕ್, ಒಂದೆರಡು. ಇದನ್ನ ಸ್ವಭಾವ ಅಂತಂದ್ರೆ ರುಚಿ ಅಂತ. ಹಾಗೆ ಪ್ರಕೃತಿಯಿಂದ ಕೂಡ ಸ್ವಭಾವ ಅಂತಂದ್ರೆ ಅವನೊಬ್ಬನೇ. ಯಾಕೆ? ಅವನು ಗೊತ್ತಿಲ್ಲ ಅಷ್ಟೇ. ಅದರಿಂದ ಕೂಡ ಒಂದು ಶಕ್ತಿ ಇದೆ, ಪರಮಾತ್ಮನ ಶಕ್ತಿ ಪ್ರಕೃತಿ. ಹೀಗೆ ವಿಚಾರ ಮಾಡ್ತಾ ಹೋದ್ರೆ ಇಲ್ಲಿ ನಾವು ಮಾಡಿರ್ತಕ್ಕಂಥ ಏನೇನಿಲ್ಲ. ಅಂದ್ರೆ ನಾನೊಬ್ಬ ಸಣ್ಣ, ಅತ್ಯಂತ ಸಣ್ಣ ವಸ್ತುವಾಗಿ ಉಳಿಸ್ಕೊಂಡಿರ್ತೀನಿ. ನಾನು ಸರ್ವಶಕ್ತಿವಂತ ಅಲ್ಲ ಅಂತ ಗೊತ್ತಾಗ್ತದೆ. ಅವಾಗ ಸಹಜವಾಗಿ ನಮ್ಗೆ ಅರ್ಥ ಆಯ್ತು, ಓಹೋ ಇವೆಲ್ಲ ನಾನು ಎಲ್ಲೋ ಅನ್ಮಿಟಂಗೆ ಒಂದು ಟಿಕ್ ಟಿಕ್ ಅಂತ ಶಬ್ದ ಬರ್ತಾರೆ ನೋಡ್ಕೊಳ್ಳಿ. ಯಾರು ಟಿಕ್ ಟಿಕ್ ಅಂತ ಶಬ್ದ ಬರ್ತಾರೆ ನೋಡ್ಕೊಳ್ಳಿ. ಅವಾಗ ವಿಚಾರ ನಿಷ್ಪಕ್ಷಪಾತವಾಗಿ ವಿಚಾರ ಮಾಡಿದಾಗ ಒಲಿತದೆ ಕನಿಷ್ಠ. ಅದು ನಮ್ಮಲ್ಲಿ ಎಷ್ಟು ನಿಲ್ತದೆ ಬಿಡಿ. ಒಂದು ಅರ್ಧ ನಿಮಿಷ ಕೊಳಿಲಿ ಆ ಭಾವನೆ ಎಲ್ಲ. ಒಂದು 10 ಸೆಕೆಂಡ್ಗೆ ಹೌದಲ್ವಾ ನಾವಂದ್ರೆ ಏನಿಲ್ಲ ಅಂತ ಹೇಳಿದ್ರು ಮನುಷ್ಯ ತಕ್ಷಣವೇ ಏನಾಗ್ತಾನೆ? ಹಗುರವಾಗಿ, ತುಂಬಾ ಹಗುರವಾಗಿರ್ತಾನೆ. ಭಾರ ಇಲ್ಲ ಇಲ್ಲಿ. ಅದೇ ರೀತಿ ಇಲ್ಲಿ ನಮ್ಮ ಶರೀರ ನೋಡ್ಕೊಳ್ಳಿ. ಶರೀರ ನಿರ್ಮಾಣ ಕೂಡ ನಮ್ಮ ಶರೀರ ನಾವೇ ಮಾಡ್ಕೊಂಡ್ ಬಂದಿದ್ದೇವೆ ಅಂತಂದ್ರೆ, ನಮ್ಮ ಶರೀರವನ್ನು ನಾವೇ ಮಾಡ್ಕೊಂಡ್ ಬರೋಂಗಿದ್ರೆ ನಮ್ಗೆ ಹೆಂಗ್ ಬೇಕೋ ಮೂಗು, ಕಣ್ಣು, ಕಿವಿ ಹೆಂಗ್ ಬೇಕೋ ಹಂಗೆ ಸುಂದರವಾಗಿ ಮಾಡ್ಕೊಂಡ್ ಬರ್ಬೋದಾಗಿತ್ತು. ಅಥವಾ ಬಣ್ಣ ಕೂಡ ಇಲ್ಲ, ಬೆಳ್ಳಿಗೇನೋ ಕೆಂಪಿಗೇನೋ, ತುಟಿ ಕೂಡ ಅಷ್ಟೇ, ಲಿಟ್ಟಕ್ಕೆ ಏನಕ್ಕಾಗ್ಬೇಕು, ತುಟಿಗೆ ಕೆಂಪಿಗೆ ಮಾಡ್ಕೊಂಡ್ ಬರ್ಬೋದಾಗಿತ್ತು. ಈಗ ಪೌಡ್ರು ಅದು ಇದೆಲ್ಲ ಹಾಕ್ತೀವಿ, ಅದು ಆಗದೇನೆ ಹೇಗ್ ಬೇಕೋ ಅದು ಸುಂದರವಾಗಿ ಮಾಡ್ಕೊಂಡ್ ಬರ್ಬೋದಾಗಿತ್ತು. ಯಾಕೆ ಮತ್ತೆ ನಾವೆಲ್ಲ ಇದಕ್ಕೆಲ್ಲ ಸೌಂದರ್ಯ ವರ್ಧಕ ಉಪಯೋಗಿಸ್ತೀವಿ ಹೇಳ್ತಾರೆ. మనిషికి లేని అందము కొరకే రంగులు ఉన్నాయి, ఎదుట మనిషికి చెప్పేటందుకే నీతులు ఉన్నాయి. డాక్టర్ సి నారాయణ రెడ్డి. సాహిత్యం. మనిషికి లేని అందము కొరకే రంగులు ఉన్నాయి, ఎదుటి మనిషికే చెప్పేటందుకే ನೀತಿಗಳು ఉన్నాయి. ಮನುಷ್ಯ ನಿಜವಾಗಿ ಸುಂದರವಾಗಿಲ್ವಂತೆ. ಅದಕ್ಕಾಗಿ ಅವನು ಏನ್ ಮಾಡ್ತಾನೆ? ಎಲ್ಲ ಬಟ್ಟೆ ಹಾಕೊಂಡ, ಪ್ಯಾಂಟ್ ಹಾಕೊಂಡ, ಶರ್ಟ್ ಹಾಕೊಂಡ, ನೀಟ್ ಹಾಕಲೆ, ಹೇರ್ ಸ್ಟೈಲ್ ಮಾಡ್ದ, ಪೌಡರ್ ಹಾಕದ, ಸ್ನೋ ಹಾಕದ, ಸೋಪ್ ಹಾಕದ, ಸರೇನು ಸುಂದರವಾಗಿ ಕಾಣ್ಲಿಕ್ಕೆ. ಸಹಜವಾಗಿ ಸುಂದರವಾಗಿದ್ದಿದ್ರೆ ಇವೆಲ್ಲ ಏನ್ ಮಾಡೋ ಅವಶ್ಯಕತೆ ಏನಿತ್ತು? ಇಲ್ಲ. ಹಾಗಾಗಿ ಮನಸ್ಸಿಗೆ ಲೇನಿ ಅಂದ ಕೊರಕೆ ರಂಗುಲು ಇಲ್ಲ. ಇವೆಲ್ಲ ಸಹಜವಾಗಿ ಸುಂದರವಾಗಿದ್ದಿದ್ರೆ ಇಷ್ಟೆಲ್ಲ ಮೇಕಪ್ ಏನ್ ಮಾಡ್ಬೇಕು ನಾವು? ಹೇಳೇನು? ಇಲ್ಲಿ ದೇಹ ಅಂತಕ್ಕಂಥದ್ದು ನಾವು ನಿರ್ಮಿತ ಅಥವಾ ನಮ್ಮ ತಂದೆ ತಾಯಿ ನಿರ್ಮಿತ ಅಂದ್ರೆ, ನಮ್ ತಂದೆ ತಾಯಿನೂ ಮಾಡ್ಲಿಲ್ಲ, ನಾವು ಮಾಡ್ಲಿಲ್ಲ. ಅದ್ ಹೆಂಗಾಯ್ತು ನಮ್ಗೆ ಗೊತ್ತೇ ಇಲ್ಲ. ಒಂದೊಂದು ದೇಹದ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನು 2-3 ತಿಂಗಳು ಮಾತಾಡ್ಬೇಕು. ಶರೀರದಲ್ಲಿ ಒಂದೊಂದು ಅವಯವದ ರಚನೆಯ ಬಗ್ಗೆ ನಾವು ವಿಚಾರ ಮಾಡ್ತಾ ಹೋದ್ರೆ ಅದು ಹೇಗಾಯ್ತು ಗೊತ್ತಿಲ್ಲ. ಮರದ ಎಲೆಯಲ್ಲಿ, ಒಂದು ಮರದಲ್ಲಿ ಒಂದು ಎಲೆ ಇದೆ, ಆ ಎಲೆಯಲ್ಲಿ ಕಾಂಡದ ಭಾಗ, ಅದೇ ರೀತಿ ಮತ್ತೆ ಉದ್ದದ ಒಂದು ಮಧ್ಯ ಭಾಗ, ಆ ಪಕ್ಕ ಹೋಗಿ ಸಣ್ಣ ಸಣ್ಣ ಇವು, ಅದರಲ್ಲೇ ಸಣ್ಣ ಸಣ್ಣ ನರಗಳು, ಆ ನರಕ್ಕೆ ಇನ್ನೊಂದು ನರ, ಆ ನರಕ್ಕೆ ಇನ್ನೂ ಸಣ್ಣ ಸಣ್ಣ ನರಗಳು. ಹಾಗೆ ಮನುಷ್ಯನ ದೇಹದಲ್ಲಿ ಎಂತ ಕಣ್ಣಲ್ಲಿ ನೋಡಿ ಎಷ್ಟು ಸಣ್ಣ ನರ ಆಯ್ತಾ ನೋಡಿದ್ರೆ ಕಣ್ಣುಗಳಲ್ಲಿ. ಅದ್ರಲ್ಲಿ ಒಂದು ನರು ಏನಾದ್ರು, ಒಂದು ನರು ಸ್ವಲ್ಪ ಹೆಚ್ಚುಕಮ್ಮಿ ಆದ್ರೆ ಮತ್ತೆ ಕಣ್ಣು ಹಾಗೆ ಮಾಡ್ಲಿಕ್ಕಾಗಲ್ಲ, ದೃಷ್ಟಿ ಕೂಡ ಹೋಗ್ತದೆ. ಅದರಲ್ಲಿ ರಂಧ್ರ, ಅದರಲ್ಲಿ ರಕ್ತದ ಚಲನೆ, ಎಲ್ಲ ನಮ್ಮ ಊಹೆಗೆ ಇಟ್ಕೋದೇ ಇಲ್ಲ. ಅವೆಲ್ಲ ಹೇಗೆ ನಿರ್ಮಾಣ ಆಯ್ತು, ಯಾವ್ದಕ್ಕಾಗಿ ನಿರ್ಮಾಣ ಆಯ್ತು, ಅದ್ರ ಉದ್ದೇಶನೂ ಕೂಡ ನಮ್ಗೆ ಗೊತ್ತಿಲ್ಲ. ವಿಚಾರ ಮಾಡ್ಬೇಕು, ಒಂದೊಂದು ವಿಚಾರ ಮಾಡ್ತಾ ಹೋದ್ರೆ ಆ ಸಣ್ಣ ನರಗಳು ಹೇಗೆ ತಯಾರಾಯ್ತು ಅಂತೇಳಿ ನಮ್ಗೆ ಗೊತ್ತಿದೆಯಾ? ಇಲ್ಲ.
ಹೋಗಿ ನಮ್ ತಂದೆ ತಾಯಿ ನಾವು ನನ್ನ ಮಗಳು ಅಂತಾರಲ್ಲ ಅವ್ರನ್ನ ಕೇಳೋಣ ಏನ್ರಿ ಅಂದ್ರೆ ಏನ್ ನಮ್ಗೆ ಹೆಂಗ್ ಗೊತ್ತು? ವಿಚಾರ ಇದೆ, ನಿಷ್ಪಕ್ಷಪಾತವಾಗಿ ವಿಚಾರ ಮಾಡಿದಾಗ ಹೌದು ನಾವು ಮಾಡಿದ್ದಿಲ್ಲ ಅಂದ್ರೆ ಇಷ್ಟು ಕ್ರಮಬದ್ಧವಾಗಿದೆಯಲ್ಲ, ಯಾರೊಬ್ಬ ಮಾಡಿರ್ಲೇಬೇಕು, ಅದನ್ನು ಒತ್ತಲೇಬೇಕು ನಾವು. ಯಾರು ಮಾಡಿಲ್ಲ ಅಂತಂದ್ರೆ ಇಷ್ಟು ಕ್ರಮಬದ್ಧವಾಗಿ ಸುಂದರವಾಗಿ ಅನುಕೂಲ ಯೋಗ್ಯವಾಗಿ ಅದು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ, ಹಿಂಗಿರ್ಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಈ ರೀತಿ ವಿಚಾರ ಮಾಡೋದ್ರಿಂದ ಏನಾಗ್ತದೆ, ಓಹೋ ಇದೆಲ್ಲ ಪರಮಾತ್ಮ ಶಕ್ತಿ, ಅನನ್ಯ ಭಕ್ತಿ ಅಂತಕ್ಕಂಥ ಮೂಡ್ತದೆ. ಹಾಗೆ ಪ್ರತಿಯೊಂದನ್ನು ವಿಚಾರ ಮಾಡಿದ್ರೆ ಶರೀರದಲ್ಲಿರ್ತಕ್ಕಂಥ ಅವಯವಗಳು, ಕೈ ಕಾಲು ನೋಡಿ ಹೇಗೆ ಕೆಲಸ ಮಾಡ್ತಾ ಗೊತ್ತಿಲ್ಲ ನೋಡಿ. ಸಾಮಾನ್ಯವಾಗಿ ಕೆಲವು ಮಿಷಿನ್ಸ್ ನೋಡಿದ್ದೀರಾ, ಈ ಮೇಲೆ ಲಿಫ್ಟ್ ಮಾಡ್ಬೇಕಾದ್ರೆ ಒಂದು ಪಂಪ್ ಇರ್ತದೆ, ಪಂಪಿನ ಮೇಲೆ ಹಾಗೆ ಒಂದು ಆಯಿಲ್ ಹೋಗಿ ಆ ಪಂಪಲ್ಲಿ ಒಳಗೋಗಿ ಹಾಗೆ ಮೇಲೆ ಇರ್ತದೆ. ಟ್ರ್ಯಾಕ್ಟರ್ ಇದೆ, ಲಾರಿ ಇದೆ, ಲಾರಿ ಲೋಡ್ ಇದೆ, ಅದನ್ನ ಇಳಿಸ್ಬೇಕಾದ್ರೆ ಹಾಗೆ ಪೂರ ಆ ಟ್ರಾಲಿ ಹಿಂದೆಗೆ ಎತ್ತಿಬಿಡ್ತದೆ. ಅದೇ ನಾವು ಕೈಯಿಂದ ಹಿಂಗೆ ಎತ್ತೀವಿ. ಮತ್ತೆ ನಮ್ಮ ಕೈಯಲ್ಲಿ ಯಾವ ಶಕ್ತಿ ಇದೆ ಅಂತ, ಹೀಗೆ ಪಂಪ್ ಒಳಗೆ ಒಂದು ಆಯಿಲ್ ಹೋಗಿ ಒಂದು ಪ್ರೆಷರ್ ಹಾಗೆ ಮೇಲೆ ಅಷ್ಟು ಲೋಡನ್ನ ಮೇಲೆ ತಗೊಂಡೋಗಿ ಡಂಪ್ ಮಾಡ್ತೀವಿ ಹಿಂದೆ. ಮತ್ತೆ ನಾವು ಕೂಡ ಕೈಯಿಂದ ಹಿಂಗ್ ಮೇಲೆ ಎತ್ತೀವಿ. ಆ ಕೈಯಲ್ಲಿ ಯಾವ ಶಕ್ತಿ ಇದೆ ಅಂತ ಹೇಳಿ ಅದರ ಬಗ್ಗೆ ನಾವೊಂದು ಯೋಚನೆ ಮಾಡಿದ್ದೇವೆ. ಅದೇ ರೀತಿ ನಾವು ಹೋಗ್ಬೇಕನ್ನೋಷ್ಟೊತ್ತಿಗೆ ತಕ್ಷಣ ಕಾಲುಗಳು ಅಲರ್ಟ್ ಆಗ್ಬಿಡ್ತವೆ. ಅದು ಯಾರ ಸಂದೇಶ, ಅದು ಏನ್ ಸಂದೇಶ ಹೋಯ್ತೋ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲದೇನೆ ಇಷ್ಟೊಂದು ಕೆಲಸ ನಡೀತಾ ಇದೆ. ಕೂತ್ಕೋಬೇಕಂದ್ರೆ ತಕ್ಷಣ ಕಾಲೆಲ್ಲ ಮಡ್ಚ್ಕೊಳ್ತವೆ, ನಿಂತ್ಕೋಬೇಕಂದ್ರೆ ತಕ್ಷಣ ಕಾಲು ಚಾಚ್ಕೊಂಡು ಎಲ್ಲ ಇದ್ರಲ್ಲಿ ನಮ್ಗೆ ಅರಿವಿಲ್ಲದೆ ನಡೀತಾ ಇರ್ತದೆ. ಅದು ಸಂಕಲ್ಪ ಹೇಗೆ ಬರ್ತದೋ ಆ ಸಂಕಲ್ಪದಿಂದ ಹೇಗೆ ಆ ನರಗಳ ಮುಖಾಂತರ ಸಂದೇಶ ಹೋಗ್ತದೋ ಆ ಸಂದೇಶ ಒಳಗೆ ಅಲ್ಲಿ ಯಾವ ಪ್ರಕ್ರಿಯೆ ನಡೀತದೋ ನಮ್ಗೆ ಗೊತ್ತೇ ಇಲ್ಲ. ಅಂತ ನಡ್ಕೊಂಡು ಹೋಗ್ತಾ ಇದೆ. ಇವೆಲ್ಲ ನಾವು ಮಾಡ್ತೀವಿ ಅಂತಂದ್ರೆ ನಮ್ಗೆ ಸಂಬಂಧನೇ ಇಲ್ಲ. ಹಂಗಂತ ನಿಂತೋಗಿದೆ ಅಂದ್ರೆ ಇಲ್ಲ, ನಡೀತಾನೆ. ಇದರಿಂದ ಅರ್ಥ ಆಗ್ತದೆ ನಮ್ಗೆ, ಓಹೋ ಒಂದು ಶಕ್ತಿ ಇದೆ, ಅದನ್ನೇ ಭಗವಂತನ ಶಕ್ತಿ. ಅದನ್ನ ಅಂದ್ರೇನು, ಈ ರೀತಿ ವಿಚಾರ ಮಾಡಿದಾಗೇನೆ ಅನನ್ಯ ಭಕ್ತಿ ಮೂಡ್ಲಿಕ್ಕೆ ಸಾಧ್ಯ. ಮೇಲ್ಮೇಲೆ ವಿಚಾರ ಮಾಡ್ತಾ ಹೋದ್ರೆ ಅನನ್ಯ ಭಕ್ತಿ ಬರ್ಲಿಕ್ಕಿಲ್ಲ. ಆಗ ಎಲ್ಲವೂ ತಾನೇ ಮಾಡ್ದಂಗೆ, ಎಲ್ಲವೂ ತನ್ನ ನಿರ್ಮಿತ, ತನ್ನಿಂದಲೇ ಜಗತ್ತು ನಡೀತಾ ಇದೆ ಅನ್ನುವಷ್ಟು ಮನುಷ್ಯ ಭ್ರಾಂತನಾಗ್ತಾನೆ. ಭ್ರಾಂತನಾಗ್ತಾ ಭಾರವಾಗ್ತಾ ಜೀವನ ಕಷ್ಟವಾಗ್ತದೆ. ಹಗುರವಾಗ್ತಾ ಜೀವನ ಸುಖಮಯ ಆಗ್ತದೆ, ಶಾಂತವಾಗ್ತಾನೆ, ತನ್ನಲ್ಲಿ ತಾನು ಏನಾಗ್ತಾನೆ, ತೃಪ್ತವಾಗ್ತಾನೆ. ಅದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತ ತತ್ವವನ್ನು ತಿಳಿಯಬೇಕಾದ್ರೆ, ನನ್ನಲ್ಲಿ ಪ್ರವೇಶ ಮಾಡಬೇಕಾದ್ರೆ, ಪರಮಾತ್ಮನ ಪ್ರಾಪ್ತಿ ಆಗಬೇಕಾದ್ರೆ ಅನನ್ಯ ಭಕ್ತಿ ಯಾವಾಗ ಬರ್ತದೆ? ಈ ರೀತಿ ವಿಚಾರ ಮಾಡಿದಾಗ. ಇಲ್ಲಿ ನನ್ನ ನಿರ್ಮಿತ, ನನ್ನಿಂದ ಆಗ್ತಕ್ಕಂಥದ್ದು, ನನ್ನ ಶರೀರವೇ ನಾನು ಮಾಡಿದ್ದಿಲ್ಲ. ನನ್ನ ಕೈ ಕಾಲನ್ನ ಇದ್ರಲ್ಲಿ ನಾನೇ ಮಾಡಂಗಿದ್ದು, ನನಗೆ ಬೇಕಾದಂಗ ಅದನ್ನ ಯೋಚನೆ ಮಾಡ್ಕೋಬೇಕಾಗಿತ್ತು. ಹಂಗೂ ಅಲ್ವೇ ಒಂದ್ಸ ಹೇಳ್ತೀವಿ, ಯಾಕಾದ್ರೂ ನಾವು ಹುಟ್ಟಿದ್ವಾ? ನಾನು ಇವ್ರು ಯಾಕೆ ಹುಟ್ಟಿದ್ರು ಇವ್ರಿಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಕಷ್ಟ ಬಂದಾಗ ಅಂತ ನಾನು ಏನಕ್ಕಾದ್ರೂ ಹುಟ್ಟಿದ್ನೋ ಇನ್ನೊಬ್ಬ, ನಾನು ಯಾಕಾಗಿ ಈ ಮನುಷ್ಯ ಆಗುತ್ತ ಬದಲು ಪಶು ಪಕ್ಷಿ ಆಗ್ಬಿಟ್ಬಾರ್ದಾ ಅಂತಿರ್ತಾರೆ. ನಾ ಹೆಣ್ಣಾಗಿ ಹಾಕುತ್ತಿದ್ನೋ, ಈಗ ನಾನು ಗಂಡಾಗಿ ಹಾಕುತ್ತಿದ್ನೋ, ನಾ ಎಲ್ರಿಗೂ ಮನೆಯಲ್ಲಿ ಹಿರಿಯನಾಗಿ ಹಾಕುತ್ತಿದ್ನೋ, ಈ ರೀತಿ ಕೂಡ ಅವ್ರಿಗೆ ಮಾತಾಡ್ತಿರ್ತಾರೆ. ಅಂದ್ರೇನು, ಅವ್ರಿಗೆ ಗೊತ್ತಿಲ್ಲ ಅದು ಯಾಕೆ ಹುಟ್ಟಿದ್ವಿ ಅಂತ. ಯಾಕೆ ಹುಟ್ಟಿದ್ವಿ ಅಂತ ಗೊತ್ತಿಲ್ಲದಿರ್ಬೇಕಾದ್ರೆ ಹೇಗೆ ಹುಟ್ಟಿದ್ವಿ ಅಂತ ಅವ್ರಿಗೆ ಗೊತ್ತಾಗ್ತದೆ. ಹಾಗಾಗಿ ಇವೆಲ್ಲ ಕೂಡ ಏನು ಸರ್ವಸ್ವ ಕೊಡುವ ಪರಮಾತ್ಮಂದೇ ಯಾವಾಗ ವಿಚಾರ ಮಾಡಿದಾನೆ. ಮತ್ತೆ ಅವನ್ನ ಏನ್ ಮಾಡಬೇಕು? ಅವನ ಸೇವೆಯಲ್ಲೇ ತೊಡಗಿಸಬೇಕು. ಇದನ್ನೇ ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇದೇ ವರ್ಣನೆ ಮುಂದಿನ ಶ್ಲೋಕದಲ್ಲಿ ಕೂಡ ಬರ್ತಾರೆ. ಹೌದು. ಓಂ ಸಹನಾವತು ಸಹನೌದು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.
ఓం శాంతి శాంతి శాంతి. ఓం సర్వే భవంతు సుఖినః, సర్వే సంతు నిరామయాః, సర్వే భద్రాణి పశ్యంతు మా కర్తవ్యం భవేత్. ఓం శాంతి శాంతి శాంతి. హరి ఓం. నమస్తే గురుజీ.